ಹಲೋ, ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ಪರ್ಧಾ ಅಕಾಡೆಮಿ ಕಡ್ತೋಕ ವತಿಯಿಂದ ನಾನು ನಿಮ್ಮನ್ನು ಈ ಒಂದು ವಿಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೆಕೆಂಡ್ PU ಎಕ್ಸಾಮು ಈಗಾಗಲೇ ಶುರುವಾಗಿದೆ. ಈಗಾಗಲೇ ನೀವು ಕೆಲವೊಂದು ಪರೀಕ್ಷೆಗಳನ್ನು ಬರೆದಿದ್ದೀರಿ. ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಕೊನೆಯ ಕ್ಷಣದ ಒಂದಿಷ್ಟು ಸಿದ್ಧತೆ, ಲಾಸ್ಟ್ ಮೂಮೆಂಟ್ ನಾವು ಏನು ಓದಿದ್ದೀವಿ ಅದನ್ನು ಮೆಲ್ಕು ಹಾಕುವಂತಹ ಒಂದು ಪ್ರಯತ್ನ, ಅದನ್ನು ನಾವು ಒಂದಿಷ್ಟು ವಿಡಿಯೋಗಳಲ್ಲಿ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಾವು ಏನೇನೋ ಓದಿದ್ದೀವಿ, ಆ ಓದಿದ್ರಲ್ಲಿ ನಮಗೆಷ್ಟು ಗೊತ್ತಿದೆ ಅನ್ನೋದನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ, ಪರೀಕ್ಷಾ ಪೂರ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ಈ ವಿಡಿಯೋದಲ್ಲಿ MCQ, ಅತಿ ಮುಖ್ಯವಾದಂತಹ MCQಗಳು, ನಮ್ಮ 80ಕ್ಕೆ 80 ತೆಗೆದುಕೊಳ್ಳುವಲ್ಲಿ MCQ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಾವೇನೋ ಅಂದ್ಕೋತೀವಿ ಅಂದಾಜಿಗೆ ಬರೆದು ಬಿಡ್ಬೋದು ಅಂತ, ಬಟ್ ಅಂದಾಜಿಗೆ ಹಾಕಿದ್ದೆಲ್ಲ ಸರಿಯಾಗೋ ರೀತಿಯಲ್ಲಿ ಪ್ರಶ್ನೆಗಳು ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ನಮ್ಮ ಸ್ವಯಂ ಶಕ್ತಿಯಿಂದ ನಾವು ಓದಿದ್ದನ್ನು ಮತ್ತೊಮ್ಮೆ ಸ್ಮರಣಿಕೆ ಮಾಡಿಕೊಳ್ಳುವಲ್ಲಿ ಅನುಕೂಲವಾಗುವಂಥ ಈ MCQ, ಇದನ್ನು ಸರಿಯಾಗಿ ಗಮನ ಇಟ್ಟು ಪೂರ್ಣವಾಗಿ ನೋಡಿದರೆ ಖಂಡಿತ ನಿಮಗೆ MCQದಲ್ಲಿ ಹೆಲ್ಪ್ ಆಗುತ್ತೆ ಎನ್ನುವ ಪೂರ್ಣ ಭರವಸೆ ಇದೆ. ಹಾಗೆ ಇದನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ನಾವು ಆರಂಭಿಸೋಣ. ಮೊದಲನೆಯ ಒಂದು ಪಾಠ ಪೀಠಿಕೆಗೆ ಬಂದರೆ ಇಲ್ಲಿ ಪ್ರಶ್ನೆಗಳೇನಿದ್ದಾವೆ, MCQಗೆ ಸಂಬಂಧಪಟ್ಟಂತಹ ಯಾವ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಬರುವಂತಹ ಒಂದು ಸಮಯ. ಈಗ ಮೊದಲನೆಯ ಅಧ್ಯಾಯದಲ್ಲಿ ಈ ಪ್ರತಿಪಾದನೆ ಮತ್ತು ಕಾರಣದ ಪ್ರಶ್ನೆಗಳಿದ್ದಾವೆ. ಕಳೆದ ವರ್ಷ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಪ್ರತಿಪಾದನೆ ಅಥವಾ ಅಸರ್ಷನ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇರ್ತದೆ. ಆ ಸ್ಟೇಟ್ಮೆಂಟಿಗೆ ಕಾರಣವನ್ನು ಏನು ಮಾಡಿರ್ತಾರೆ, ಆರಲ್ಲಿ ಕೊಟ್ಟಿರ್ತಾರೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. ಪ್ರತಿಪಾದನೆಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ನಂತರದಲ್ಲಿ ನಾವು ಕಾರಣವನ್ನು ಇಲ್ಲಿ ಹೇಳಿರ್ತಾರೆ. ಕಾರಣ ಅದಕ್ಕೆ ಇದು ಎರಡಕ್ಕೂ ರಿಲೇಷನ್ ಇರುತ್ತೆ. ಹೇಳಿಕೆ ಮತ್ತು ಕಾರಣಗಳ ನಡುವೆ ಒಂದು ರಿಲೇಷನ್ ಇರುತ್ತೆ. ಅದನ್ನು ನೆನಪಿಟ್ಕೋಬೇಕು ನೀವು. ಇಲ್ಲಿ ಗಮನಿಸಿ, ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಸರಿ ಇದೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆದರು. ಇದು ಸರಿ ಇದೆ. ಆದರೆ ಈ ಕಾರಣ ಏನಿದೆ, ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೆದದ್ರಿಂದನೇ ಗ್ರೀಕರು ಇಂಡೋಸ್ ಎಂಬಂತಹ ಒಂದು ಪದವನ್ನು ಪ್ರಯೋಗಿಸಿದ್ರಾ ಅಂತ ನೋಡ್ತಾ ಬಂದಾಗ ಪ್ರತ್ಯೇಕವಾಗಿ ಎರಡೂ ಸರಿ ಇದೆ, ಆದರೆ ಕಾರಣ ಸರಿ ಇಲ್ಲ ಅನ್ನೋದನ್ನು ಗಮನಿಸ್ತೀವಿ. ಸಾಮಾನ್ಯವಾಗಿ ಈ ಥರದ ಪ್ರಶ್ನೆಗಳಲ್ಲಿ ಎ ತಪ್ಪಾಗಿರುತ್ತೆ, ಆರ್ ಸರಿ ಇರುತ್ತೆ. ಎ ಮತ್ತು ಆರ್ಗಳೆರಡೂ ಸರಿ ಇರುತ್ತೆ, ಒಂದಕ್ಕೊಂದು ವಿವರಣೆ ಆಗಿರಲ್ಲ. ಎ ಮತ್ತು ಆರ್ಗಳೆರಡೂ ಸರಿ ಇರುತ್ತೆ, ವಿವರಣೆ ಕೂಡ ಸರಿ ಇರುತ್ತೆ. ಸಾಮಾನ್ಯವಾಗಿ ಈ ಥರದ ಒಂದು ರೀತಿಯ ಪ್ರಶ್ನೆಗಳಿರುತ್ತೆ. ಸಾಮಾನ್ಯವಾಗಿ ನಾವು ಸಿದ್ಧ ಸೂತ್ರಕ್ಕೆ ಬದ್ಧರಾಗಿ ಇರಬಾರ್ದು. ಎ ಸರಿ ಇದೆ, ಆರ್ ಸರಿ ಇದೆ, ಸರಿಯಾದ ಕಾರಣವಾಗಿದೆ, ವಿವರಣೆಯಾಗಿದೆ ಅಂತ ಎಲ್ಲದಕ್ಕೂ ಬರೆದ್ರೆ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಇದೇ ಪ್ರಶ್ನೆಯನ್ನು ನೀವು ಗಮನಿಸಿದ್ರೆ ಇಲ್ಲಿ ನೀವು ಗಮನಿಸಿರ್ಬೋದು, ಎ ಕೂಡ ಸರಿ ಇದೆ, ಆರ್ ಕೂಡ ಸರಿ ಇದೆ, ಆದರೆ ವಿವರಣೆ ಸರಿಯಾಗಿಲ್ಲ ಅನ್ನೋದನ್ನು ನೋಡ್ತೀವಿ. ಅಲ್ಲಿಗೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಡಿ ಆಗತ್ತೆ. ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ಕುರಿತು ತಿಳಿಸುವ ಗ್ರಂಥ. ಶಹನಾಮ ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ತಿಳಿಸಲ್ಲ. ನಾವು ಆಪ್ಷನ್ ಮೂಲಕ ಹೋಗಬೇಕು ಯಾವುದಲ್ಲ ಅಂತ. ಸಿಯುಕಿ ಕೂಡ ರೋಮಿಗೂ ಭಾರತದ ಸಂಬಂಧ ತಿಳಿಸುವಂಥ ಕೃತಿ ಅಲ್ಲ, ಜಿಯೋಗ್ರಫಿ ಕೂಡ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲಿನಿ ಬರೆದಂತಹ ಕೃತಿ, ಅದು ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ತಿಳಿಸತ್ತೆ. ಇನ್ನು ಮೊದಲನೇ ಪಾಠದಲ್ಲಿ 3 ಪ್ರಶ್ನೆ ಇರೋದು. ಕೊನೆಯ ಪ್ರಶ್ನೆ ಸರಿಯಾದ ಜೋಡಿ. ಖಾರವೇಲ ಅಲಹಾಬಾದ್ ಸ್ತಂಭ ಶಾಸನ ಸರಿ ಇದೆಯಾ? ತಪ್ಪಾಗಿದೆ. ಖಾರವೇಲ ಅಂದ್ಕೂಡಲೇ ನಮಗೆ ನೆನಪಿಗೆ ಬರಬೇಕಾಗಿದ್ದು ಯಾವುದು ಅಂತ ಕೇಳಿದರೆ ಖಾರವೇಲನ ಹತಿಗುಂಪಾ ಶಾಸನ. ಇದು ಖಾರವೇಲನಿಗೆ ಸಂಬಂಧಪಟ್ಟಿದ್ದು, ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಖಾರವೇಲ ಹತಿಗುಂಪ. ಆಮೇಲೆ ಹರಿಸೇನ ಹಲ್ಮಿಡಿ ಶಾಸನ ಸರಿ ಇದೆಯಾ? ತಪ್ಪಾಗಿದೆ. ಹರಿಸೇನ ಅಂದ್ಕೂಡಲೇ ನಮಗೆ ನೆನಪಿಗೆ ಬರ್ತದೆ ಅವನ ಅಲಹಾಬಾದ್ ಸ್ತಂಭ ಶಾಸನ. ಅಲ್ಲಿ ಆತ ಸಮುದ್ರಗುಪ್ತನ ಬಗ್ಗೆ ವರ್ಣಿಸ್ತಾನೆ, ಅವನ ದಿಗ್ವಿಜಯಗಳ ಬಗ್ಗೆ ವರ್ಣಿಸ್ತಾನೆ. ರವಿಕೀರ್ತಿ ಐಹೊಳೆ ಶಾಸನ, ಇದು ಸರಿಯಾಗಿದೆ. ಐಹೊಳೆ ಶಾಸನದಲ್ಲಿ ರವಿಕೀರ್ತಿ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವರ್ಣಿಸ್ತಾನೆ. ಇನ್ನು ಕಾಕುತ್ಸವರ್ಮ ಹತಿಗುಂಪ ಶಾಸನ ಅಲ್ಲ. ಕಾಕುತ್ಸವರ್ಮ ಅಂದ್ಕೂಡಲೇ ನಮಗೆ ನೆನಪಿಗೆ ಬರಬೇಕು ನಮ್ಮ ಕನ್ನಡ ನಾಡನ್ನಾಳಿದ ಮೊಟ್ಟ ಮೊದಲ ರಾಜವಂಶ, ಕನ್ನಡಿಗರ ರಾಜವಂಶ ಕದಂಬ. ಆ ಕದಂಬ ವಂಶದ ಪ್ರಪ್ರಥಮ ಉಪಲಬ್ಧ ಕನ್ನಡ ಶಾಸನ ಹಲ್ಮಿಡಿ ಶಾಸನ. ಅದು ಸಂಬಂಧಪಟ್ಟಿದ್ದು ಯಾರಿಗೆ ಅಂತ ಕೇಳಿದರೆ ಕಾಕುತ್ಸವರ್ಮನಿಗೆ. ಅಲ್ಲಿಗೆ ಕಾಕುತ್ಸವರ್ಮ ಅನ್ನೋದು
ಹಲ್ಮಿಡಿ ಶಾಸನ. ಅಲ್ಲಿಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ರವಿಕೀರ್ತಿ ಐಹೊಳೆ ಶಾಸನ. ಅಲ್ಲಿಗೆ ಮೊದಲನೆಯ ಪಾಠದಲ್ಲಿ ಬರಬಹುದಾದಂತಹ ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡಿದ್ದೀವಿ. ಈಗ ನಾವು ಎರಡನೆಯ ಪಾಠದ ಕಡೆಗೆ ಬರೋಣ. ಎರಡನೆಯ ಪಾಠದಲ್ಲಿ ನಾವು ಯಾವುದೇ ಬಹು ಆಯ್ಕೆಯ ಪ್ರಶ್ನೆಗಳು ಈ ವರ್ಷ ಬರದೇ ಇರೋದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡೋಣ. ಮೂರನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರಬಹುದು. ಮತ್ತೆ ನೋಡಿ, ಗಮನಿಸಿ. ಪ್ರತಿಪಾದನೆ ಕಾರಣ. ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು 4: ಸಿಂಧೂ, ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ. ಇದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆಯಾಗಿದೆ. ಹಾಗೆ ಹೆಚ್ಚು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಎ ಮತ್ತು ಆರ್ಗಳೆರಡು ಸರಿಯಾಗಿದೆ. ಸರಿಯಾದಂತಹ ವಿವರಣೆ ಕೂಡ ಆಗಿದೆ. ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ, ಎರಡೂ ಪ್ರತ್ಯೇಕವಾಗಿ ಸರಿ ಇದೆ, ವಿವರಣೆ ಸರಿ ಇಲ್ಲ ಅಂತ. ಸಿಂಧೂ ಜನರ ಪ್ರಮುಖ ಆಹಾರ ಯಾವುದು ಅಂತ ಕೇಳಿದ್ದಾರೆ. ಅಕ್ಕಿ, ಗೋಧಿ, ಜೋಳ, ಬಾರ್ಲಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಬರಬೇಕಾಗಿದ್ದು ಗೋಧಿ ಅವರ ಪ್ರಮುಖ ಆಹಾರವಾಗಿತ್ತು ಅಂತ. ಸಿಂಧೂ ಮುದ್ರೆಗಳಲ್ಲಿ ಬಳಸಲಾದಂಥ ವಸ್ತುಗಳು. ಏನು ವಸ್ತುವನ್ನು ಬಳಸಿ ಸಿಂಧೂ ಮುದ್ರೆಗಳನ್ನು ಮಾಡಿದ್ದಾರೆ? ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂಥ ಪ್ರಶ್ನೆ. ಮುದ್ರೆಗಳು ಅಂದಿನ ಕಾಲದಲ್ಲಿ, ಸಿಂಧೂ ನಾಗರಿಕತೆಯ ಕಾಲದಲ್ಲಿರುವ ಮುದ್ರೆಗಳು ನಮಗೆ ಸಿಂಧೂ ನಾಗರಿಕತೆಯ ವೈವಿಧ್ಯಮಯವಾದ ಇತಿಹಾಸವನ್ನು, ಅವರ ಧಾರ್ಮಿಕ ಸ್ಥಿತಿಯನ್ನು, ಪ್ರಧಾನ ದೇವತೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿದೆ. ಹಾಗಾದರೆ ಯಾವುದರಿಂದ ಮಾಡಿದ್ದಾರೆ? ಜೇಡಿ ಮಣ್ಣು, ದಂತ, ಕಲ್ಲು, ಚಿನ್ನ ಮತ್ತು ಬೆಳ್ಳಿ, ಮರ ಮತ್ತು ಮಣ್ಣು, ತಾಮ್ರ ಮತ್ತು ಕಂಚು. ಸರಿಯಾದಂತಹ ಉತ್ತರ ಏನು ಅಂತ ಕೇಳಿದ್ರೆ ಜೇಡಿ ಮಣ್ಣು, ದಂತ ಮತ್ತು ಕಲ್ಲುಗಳಿಂದ ಅದನ್ನು ಮಾಡಿದ್ದಾರೆ ಅಂತ. ಇನ್ನು ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ತುಂಬ ಪ್ರಸಿದ್ಧವಾದ ಪ್ರಶ್ನೆ. ಲೋಥಾಲ್ನಲ್ಲಿ ಹಡಗುಕಟ್ಟೆ ಇದೆ ಅಂತ ನಾವು ಕಲ್ತಿದ್ದೀವಿ. ಹಾಗೆ ಹಡಗುಕಟ್ಟೆ ಎಲ್ಲಿದೆ ಅಂತ ಕೇಳಿದರೆ ಲೋಥಾಲ್ನಲ್ಲಿ ಇದೆ. ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಬಂದರೆ, ಸಿಂಧೂ ಜನರು ಪೂಜಿಸುತ್ತಿದ್ದಂತಹ ಪ್ರಮುಖ ದೇವರು ಯಾರ್ಯಾರು ಅಂತ. ಇಲ್ಲಿ ಪಶುಪತಿ, ವಿಷ್ಣು, ಬ್ರಹ್ಮ, ಇಂದ್ರ ಅಂತ ಇದೆ. ನಿಮಗೆ ಗೊತ್ತು, ಇಂದ್ರ, ಬ್ರಹ್ಮ, ವಿಷ್ಣು ಇವರೆಲ್ಲ ವೇದಗಳ ಕಾಲದಲ್ಲಿ ಪೂಜಿಸಲ್ಪಡ್ತಾ ಇದ್ದಂತಹ ದೇವರುಗಳು. ಇಲ್ಲಿ ಪೂಜಿಸುತ್ತಿದ್ದಂತಹ ದೇವರು ಯಾರು ಅಂತ ಕೇಳಿದರೆ ಪಶುಪತಿ. ಸಿಂಧೂ ಜನರ ಪ್ರಧಾನ ದೇವತೆ ಇಲ್ಲಿ ದೇವರು ಅಂತ ಕೇಳಿದ್ದಾರೆ, ಇಲ್ಲಿ ಪ್ರಧಾನ ದೇವತೆ ಅಂತ ಕೇಳಿದ್ದಾರೆ. ಮತ್ತೆ ಪಶುಪತಿ ಇದೆ, ದುರ್ಗಾ ಇದೆ, ಮಾತೃದೇವತೆ ಇದೆ, ಇಂದ್ರ ಇದೆ. ಇಂದ್ರ ಅಲ್ಲ, ಇಂದ್ರ ವೇದಗಳ ಕಾಲದಲ್ಲಿ, ದುರ್ಗಾ ಕೂಡ ವೇದಗಳ ಕಾಲದಲ್ಲಿ, ಪಶುಪತಿ, ಮಾತೃದೇವತೆ ಇವೆರಡೂ ಸಿಂಧೂ ನಾಗರಿಕತೆಯಲ್ಲಿ ಬರುತ್ತೆ. ಹಾಗಾದರೆ ಪ್ರಧಾನ ದೇವತೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ದೇವರು ಪಶುಪತಿಯಾದರೆ ಪ್ರಧಾನ ದೇವತೆ ಯಾರು ಅಂತ ಕೇಳಿದಾಗ ನಾವು ಮಾತೃದೇವತೆಯನ್ನು ಬರೀಬೇಕು. ಈ ಸ್ಥಳವನ್ನು ಸತ್ತವರ ದಿಬ್ಬ ಎಂದು ಕರೆಯಲಾಗಿದೆ. ಯಾವುದನ್ನ? ಹರಪ್ಪವನ್ನು ಕರೆದಿದ್ದಾರ, ಮೊಹೆಂಜೊದಾರವನ್ನು ಕರೆದಿದ್ದಾರ, ಲೋಥಾಲನ್ನು ಕರೆದಿದ್ದಾರ, ಕಾಲಿಬಂಗಾನನ್ನು ಕರೆದಿದ್ದಾರ? ಸತ್ತವರ ದಿಬ್ಬ ಅಂತ ಕರೆಯಲ್ಪಟ್ಟಿರೋದು ಮೊಹೆಂಜೊದಾರೋ. ಯಾವ ಭಾಷೆಯಲ್ಲಿ ಅಂತ ಕೂಡ ನೆನಪಲ್ಲಿಟ್ಟುಕೊಂಡಿರಿ. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಅಂತಂದರೆ ಸತ್ತವರ ದಿಬ್ಬ. ಇನ್ನು ಅಧ್ಯಾಯ 4.1ಕ್ಕೆ ನಾವು ಬಂದರೆ ಪ್ರತಿಪಾದನೆಯ ಪ್ರಶ್ನೆಗಳು. ವೇದಗಳು ಆರ್ಯರ ಮಹತ್ವದ ಕೊಡುಗೆ. ಯಾವುದೇ ಡೌಟೇ ಇಲ್ಲ, ವೇದಗಳು ಆರ್ಯರ ಅತ್ಯಂತ ಪ್ರಮುಖ ಕೊಡುಗೆ. ಬೇರೆ ಯಾವುದೇ ಕೊಡುಗೆಗಳು ನಮಗೆ ಅವರ ಪುರಾತತ್ವ ಕೊಡುಗೆಗಳು ಸಿಗೋದೇ ಇಲ್ಲ. ಕೇವಲ ಸಾಹಿತ್ಯಾಧಾರಗಳು ಸಿಗತ್ತೆ. ಅವುಗಳ ಆಧಾರದ ಮೇಲಿಂದಲೇ ನಾವು ವೈದಿಕ ಕಾಲವನ್ನು ತಿಳ್ಕೊತೀವಿ. ಹಾಗಾಗಿ ಅದನ್ನು ವೈದಿಕ ಸಂಸ್ಕೃತಿ ಅಂತ ಕರೀತಾರೆ. ಅದನ್ನೇ ಕಾರಣವಾಗಿ ಕೊಟ್ಟಿದ್ದಾರೆ. ಇದನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ. ಮೇಲ್ನೋಟಕ್ಕೆ ಎರಡೂ ಸರಿ ಇದೆ, ಸರಿಯಾದ ವಿವರಣೆ ಅಲ್ಲ ಅನ್ನಿಸ್ಬೋದು. ಆದರೆ ನೆನಪಲ್ಲಿಟ್ಕೊಂಡಿರಿ, ವೇದಗಳ ಹಿನ್ನೆಲೆಯಲ್ಲಿ ನಾವು ಅವರನ್ನು ಅಧ್ಯಯನ ಮಾಡುವುದರಿಂದ ಅದನ್ನು ವೈದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿ ಅಂತ ಕರಿತೀವಿ. ಹಾಗೆ ಉತ್ತರ ಏನು ಅಂತ ಕೇಳಿದ್ರೆ ಡಿ ಆಗತ್ತೆ. ಎ ಮತ್ತು ಆರ್ಗಳೆರಡು ಸರಿಯಾಗಿದೆ. ಸರಿಯಾದ ವಿವರಣೆ ಅಲ್ಲ ಅನ್ನೋದು ಉತ್ತರ ಅಲ್ಲ. ಸರಿಯಾದಂತಹ ವಿವರಣೆ ಅನ್ನೋದು ಉತ್ತರ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸಿ ಅಂತ ನೋಡ್ತೀವಿ. ಎ ಕೂಡ ಸರಿ ಇದೆ, ಆರ್ ಕೂಡ ಸರಿ ಇದೆ, ವಿವರಣೆ ಕೂಡ ಸರಿ ಇದೆ, ಸರಿಯಾದಂತಹ ವಿವರಣೆ. ಇನ್ನು ಮುಂದಿನ ಒಂದು ಪ್ರಶ್ನೆಯ ಕಡೆಗೆ ಬಂದರೆ, ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ನಾವು ಉತ್ತರ ವೇದಗಳ ಕಾಲದಲ್ಲಿ ನೋಡ್ತೀವಿ, ಯುದ್ಧದಲ್ಲಿ ಗೆಲ್ಲುವುದು ಮುಖ್ಯ. ಅದು ಹೇಗೆ ಗೆದ್ದ ಅನ್ನೋದು ಮುಖ್ಯ ಅಲ್ಲ, ಗೆಲುವು ಮುಖ್ಯ. ಹಾಗೂ ಧರ್ಮ ಸ್ಥಾಪನೆಗಾಗಿ ಕೆಲವೊಮ್ಮೆ ವಂಚನೆಯ ಮಾರ್ಗವನ್ನು ಕೂಡ ಅನುಸರಿಸಬೇಕಾಗತ್ತೆ, ಧರ್ಮವನ್ನು ಉಳಿಸುವುದಕ್ಕಾಗಿ. ಈ ಹಿನ್ನೆಲೆಯಲ್ಲಿ ಯುದ್ಧಗಳ ವಂಚನೆಯ ಮಾರ್ಗವನ್ನು ಅನುಸರಿಸಿದರು ಸರಿ ಇದೆ. ಯಾಕೆ ಅಂತಂದರೆ
ಯುದ್ಧದಲ್ಲಿ ಗೆಲ್ಲುವುದು ತುಂಬ ಮುಖ್ಯ ಆಗಿತ್ತು. ಹೇಗೆ ಗೆದ್ದ ಅನ್ನೋದಕ್ಕಿಂತ ಗೆಲುವು ಮುಖ್ಯವಾಗಿತ್ತು. ಹಾಗಾಗಿ ಇಲ್ಲಿ ಎ ಮತ್ತು ಆರ್ಗಳೆರಡೂ ಕೂಡ ಸರಿ ಇದೆ ಅಂತ ನೋಡ್ತೀವಿ. ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಹಾಗೆ ಇಲ್ಲಿ ಸರಿಯಾದಂತಹ ವಿವರಣೆ ಅನ್ನೋದನ್ನು ನೆನಪಲ್ಲಿಟ್ಟುಕೊಂಡಿರಿ. ಕೆಲವೊಮ್ಮೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ಥರ ಚಾಯ್ಸ್ ಬರುತ್ತೆ. ಸಿನೇ ಸರಿಯಾದ ವಿವರಣೆ ಬರುತ್ತದೆ, ಡಿ ಸರಿಯಾದ ವಿವರಣೆಯಲ್ಲ ಅಂತೆಲ್ಲ ಅಂದ್ಕೋಬೇಡಿ. ಅದು ಹೇಗೂ ಆಗ್ಬೋದು, ಅವು ಆಚೆ ಈಚೆನೂ ಕೊಡ್ಬೋದು, ಅಥವಾ ಎಯಲ್ಲೇ ಅದನ್ನು ಕೊಡ್ಬೋದು. ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ಆರ್ನ ಸರಿಯಾದ ವಿವರಣೆ ಅಂತ. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಪ್ರತಿಪಾದನೆ ಮತ್ತು ಕಾರಣ ಇವೆರಡು ಒಂದಕ್ಕೊಂದು ತಾಳೆಯಾಗತ್ತಾ, ಒಂದಕ್ಕೊಂದು ಮ್ಯಾಚ್ ಆಗತ್ತಾ ಅನ್ನೋದನ್ನು. ಆರ್ಯರು ದ್ರಾವಿಡರನ್ನು ಹೀಗೆಂದು ಕರೆದರು: ದಸ್ಯು, ಅಲ್ಪಯ್ಯ, ಮಂಗೋಲಿಯನ್ಸ್, ಇಂಡೋ ಆಸ್ಟ್ರಲಾಯ್ಡ್. ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದು ಇಲ್ಲಿನ ಮೂಲ ನಿವಾಸಿಗಳನ್ನು ದಕ್ಷಿಣಕ್ಕೆ ತಳ್ಳುತ್ತಾರೆ. ಅವರನ್ನು ಭಾರತದ ಮೂಲ ನಿವಾಸಿಗಳು ಅತ್ಯಂತ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಆರ್ಯರು ದ್ರಾವಿಡರನ್ನು ದಸ್ಯುಗಳು ಅಂತ ಹೆಸರಿಸ್ತಾರೆ. ನಿಷ್ಕ ಎಂದರೇನು ಅಂತ. ನಿಷ್ಕ ಎಂದರೆ ತಾಮ್ರದ ತುಂಡು, ಬಂಗಾರದ ತುಂಡು, ಬೆಳ್ಳಿಯ ತುಂಡು, ಕಂಚಿನ ತುಂಡು ಅಂತ ಕರೆದಿದ್ದಾರೆ. ನಿಷ್ಕ ಎಂದರೆ ವೇದಗಳ ಕಾಲದಲ್ಲಿ ಬಳಕೆಯಾಗುತ್ತಿದ್ದಂತಹ ಒಂದು ರೀತಿಯ ನಾಣ್ಯ. ಇದು ಯಾವುದರ ತುಂಡು ಅಂತ ಕೇಳಿದರೆ ಬಂಗಾರದ ಒಂದು ತುಂಡಾಗಿತ್ತು ಅಂತ ನೋಡ್ತೀವಿ. ಅಲ್ಲಿಗೆ ನಿಷ್ಕ ಎಂದರೆ ಬಂಗಾರದ ತುಂಡು. ಸರಿಯಾದ ಜೋಡಿಯನ್ನು ಗುರುತಿಸಿ. ರಾಜನ್ ಬುಡಕಟ್ಟಿನ ಮುಖ್ಯಸ್ಥ, ವಿರಾಟ್ ಋಗ್ವೇದದ ಕಾಲದ ದೇವರು, ಶಾಶ್ವತಿ ಗ್ರಾಮದ ಮುಖಂಡ, ಅಗ್ನಿ ಮಹಿಳಾ ವಿದ್ವಾಂಸೆ. ಇದರಲ್ಲಿ ನೀವು ಗಮನಿಸಿದರೆ ಆರ್ಯರು ನಮ್ಮ ದೇಶದಲ್ಲಿ ಅನೇಕ ಬುಡಕಟ್ಟುಗಳಲ್ಲಿ ನೆಲೆಸ್ತಾರೆ. ಆ ಬುಡಕಟ್ಟುಗಳನ್ನು ಜನ ಅಂತ ಕರೀತಾರೆ. ಆ ಜನಗಳ ಮುಖ್ಯಸ್ಥನಿಗೆ ಹೆಸರು ರಾಜನ್. ಅಲ್ಲಿಗೆ ರಾಜನ್ ಬುಡಕಟ್ಟಿನ ಮುಖ್ಯಸ್ಥ ಅನ್ನೋದು ಸರಿಯಾಗಿದೆ. ವಿರಾಟ್ ಅನ್ನೋದು ರಾಜರ ಏಣಿ ಶ್ರೇಣಿಯ ಕ್ರಮ. ಒಂದು ಏಣಿ ಶ್ರೇಣಿ ಶುರುವಾಗುತ್ತೆ ರಾಜರಲ್ಲಿ. ಯಾಕಿದನ್ನು ಹೇಳ್ತೀನಿ ಅಂತಂದರೆ ಹೀಗೆ ಕೊಡಬೇಕು ಅಂತಿಲ್ಲ, ಇದನ್ನು ಉಲ್ಟಾ ಮಾಡಿ ಕೂಡ ಕೊಡ್ಬೋದಲ್ವಾ. ಆ ಕಾರಣಕ್ಕೆ ವಿರಾಟ್ ಅಂದರೆ ಏನು ಹೇಳಿ, ರಾಜರ ಏಣಿ ಶ್ರೇಣಿ. ರಾಜ, ಮಹಾರಾಜ, ರಾಜಾದಿರಾಜ, ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ ಅವೆಲ್ಲವೂ ರಾಜರ ಏಣಿ ಶ್ರೇಣಿ. ಇನ್ನು ಶಾಶ್ವತಿ, ಇವರು ಯಾರು? ಮಹಿಳಾ ವಿದ್ವಾಂಸೆ. ಗಾರ್ಗಿ, ಮೈತ್ರೇಯಿ, ಘೋಷ, ಅಪಾಲ, ಲೋಪಮುದ್ರ, ವಿಶ್ವವರ, ಶಾಶ್ವತಿ ಹೀಗೆ. ಇನ್ನು ಅಗ್ನಿ ಅಂದರೆ ವೇದಗಳ ಕಾಲದಲ್ಲಿ, ಅದರಲ್ಲಿಯೂ ಪೂರ್ವ ವೇದಗಳ ಕಾಲದಲ್ಲಿ ದೇವರು ಅಂತ ನೋಡ್ತೀವಿ. ಆಮೇಲೆ ನಾವು ಮೌರ್ಯರು ಪಾಠಕ್ಕೆ ಬಂದರೆ ಇಲ್ಲಿ 4ನೇ ಅಧ್ಯಾಯದ 2ನೆಯ ಉಪಘಟಕವನ್ನು ತಗೊಂಡಿಲ್ಲ. ಯಾಕೆಂದರೆ 5 ಪ್ರಶ್ನೆ ಪತ್ರಿಕೆ, 3 ಮಾಡೆಲ್ ಕ್ವಶನ್ ಪೇಪರು ಹಾಗೂ 2 ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಅಲ್ಲಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳದೇ ಇರೋದ್ರಿಂದ ಆ ಪಾಠವನ್ನು ಬಿಡಲಾಗಿದೆ. ಅಲ್ಲಿ ಏನಾದರೂ ಪ್ರಶ್ನೆಗಳು ಬಂದರೆ ನೀವು ಉತ್ತರಿಸುವ ಪ್ರಯತ್ನವನ್ನು ಮಾಡಿ. ಬಹುತೇಕ ಬರುವ ಸಾಧ್ಯತೆಗಳು ಕಡಿಮೆ 4ನೇ ಅಧ್ಯಾಯದ 2ನೆಯ ಉಪಘಟಕದಲ್ಲಿ. 4ನೇ ಅಧ್ಯಾಯದ 3ನೆಯ ಉಪಘಟಕಕ್ಕೆ ಬರೋಣ. ಇಲ್ಲಿ ಮತ್ತೆ ಪ್ರತಿಪಾದನೆ ಇದೆ. ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಚೂರು ಇನ್ನೊಂದ್ಸಲ ಓದಿ. ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಏನೋ ಮಿಸ್ ಹೊಡಿತಾ ಇದೆ, ಹೌದಾ? ಎಸ್, ಕಳಿಂಗ ಯುದ್ಧವು ಅಶೋಕ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಅಲ್ಲಿಗೆ ಮೊದಲನೆಯ ಹೇಳಿಕೆನೇ ತಪ್ಪಾಗಿದೆ. ಕಳಿಂಗ ಯುದ್ಧದ ಬಗ್ಗೆ 13ನೆಯ ಬಂಡೆಗಲ್ಲಿನ ಶಾಸನ ಮಾಹಿತಿ ನೀಡುತ್ತೆ. ಇದು ಸರಿ ಇದೆ. ಅಲ್ಲಿಗೆ ಮತ್ತೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ ಅನ್ನೋದು ಇದಕ್ಕೆ ಉತ್ತರ ಆಗತ್ತೆ. ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕಳಿಂಗ ಯುದ್ಧ ಅಶೋಕ ಮತ್ತು ಕಳಿಂಗ ರಾಜನ ನಡುವೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ನಡೆಯಿತು. ಸರಿ ಇದೆ. ಅಶೋಕನ 16ನೇ ಬಂಡೆಗಲ್ಲಿನ ಶಾಸನ ಕಳಿಂಗ ಯುದ್ಧದ ವಿವರಣೆ ನೀಡುತ್ತದೆ. ಇದು ಸರಿ ಇದೆಯಲ್ಲ. ಕಳಿಂಗ ಯುದ್ಧದ ನಂತರ ಅಶೋಕನು ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯದ ನೀತಿಯನ್ನು ಅಳವಡಿಸಿಕೊಂಡನು. ಇದು ಸರಿ ಇದೆ. ಎಲ್ಲ ಸರಿ ಇದೆ ಅಂತ ಅನ್ಸುತ್ತೆ. ಆದರೆ ಆಪ್ಷನ್ನಲ್ಲಿ 1 ಸರಿ, 1 ಮತ್ತು 2 ಸರಿ, 1 ಮತ್ತು 3 ಸರಿ, 2 ಮತ್ತು 3 ಸರಿ ಇದೆ ಅಲ್ವಾ? ಇನ್ನೊಂದ್ಸಲ ನೋಡೋಣ. ಕಳಿಂಗ ರಾಜ ಮತ್ತು ಅಶೋಕ ಸರಿ, 261. ಹೌದು, 261ರಲ್ಲಿ ನಡೆದಿದೆ. ಬಂಡೆಗಲ್ಲಿನ ಶಾಸನ 16ನೇ ಬಂಡೆಗಲ್ಲಿನ ಶಾಸನ ಅಲ್ಲ. ಹೇಗೆ ನ್ಯಾಯವಾಗಿ ನಮ್ಮನ್ನು ವಂಚಿಸ್ತಾ ಇದ್ದಾರೆ ನೋಡಿ. 13ನೇ ಬಂಡೆಗಲ್ಲಿನ ಶಾಸನ ಇವನ ಕಳಿಂಗ ಯುದ್ಧವನ್ನು ವರ್ಣಿಸುತ್ತೆ. ಅಲ್ಲಿಗೆ 2ನೆಯ ಹೇಳಿಕೆ ತಪ್ಪಾಗಿದೆ ಅಲ್ವಾ? 1 ಮತ್ತು 3 ಸರಿಯಾಗಿದೆ. ಆಯ್ಕೆ ಯಾವುದು? 1 ಮತ್ತು 3 ಸರಿ. ಸಿ ಆಪ್ಷನ್ನಿಗೆ ಬರಬೇಕು. ಇನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ನಾವು ಗಮನಿಸಬೇಕು. ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ. ಕರೆಕ್ಟು.
ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ, ಅದೂ ಸರಿ. ಅಶೋಕ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸ, ಹೌದು. ಮೌರ್ಯ ಸಾಮ್ರಾಜ್ಯದ ಅರಸ ದಶರಥ ಮಾತ್ರ ಗುಹಾಲಯವನ್ನ ನಿರ್ಮಿಸಿದ್ದಾನೆ. ಮೊದಲಿನ 3 ಹೇಳಿಕೆಗಳಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲಿ ಮಾತ್ರ ಎಂಬ ಶಬ್ದ ಇದೆ. ಮೌರ್ಯ ಸಾಮ್ರಾಜ್ಯದ ಅರಸ ದಶರಥ ಗುಹಾಲಯವನ್ನು ನಿರ್ಮಿಸಿದ್ದ ಅಂದರೆ ಇದು ಸರಿಯಾಗ್ತಿತ್ತು. ಈ ಮಾತ್ರ ಎನ್ನುವ ಶಬ್ದ ಸರಿ ಹೊಂದುತ್ತಾ? ಇಲ್ಲ, ಒಬ್ಬನೇ ಅಲ್ಲ. ಮೌರ್ಯ ಸಾಮ್ರಾಜ್ಯದ ಅರಸ ದಶರಥನ ಜೊತೆಗೆ ಅಶೋಕ ಕೂಡ ಏನು ಮಾಡ್ತಾನೆ, ಈ ಗುಹಾಲಯಗಳನ್ನು ನಿರ್ಮಿಸ್ತಾನೆ. ಅಲ್ಲಿಗೆ 4ನೆಯ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಹಾಗೆ ಮೊದಲ 3 ಹೇಳಿಕೆಗಳು ಸರಿಯಾಗಿದೆ. 1, 2, 3 ಸರಿ. ಕೆಳಗೆ ನೀಡಿರುವ ಮೌರ್ಯ ರಾಜರನ್ನು ಅಧಿಕಾರಕ್ಕೆ ಬಂದ ಅನುಸಾರ ಕಾಲಾನುಕ್ರಮದಲ್ಲಿ ಜೋಡಿಸಿ. ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ. ಯಾರು ಮೊದಲು ಇವರಲ್ಲಿ? ಚಂದ್ರಗುಪ್ತ ಮೌರ್ಯ 1, ಅಂದರೆ 2 ಮೊದಲು ಬರಬೇಕು ಅಲ್ವಾ? 2 ಮೊದಲು ಬರಬೇಕು. ಆಮೇಲೆ ಯಾರು? ಬಿಂದುಸಾರ 1 ಆಮೇಲೆ ಬರಬೇಕು. ಆಮೇಲೆ ಯಾರು ಬರಬೇಕು? 3 ಬರಬೇಕು. ಅಲ್ಲಿಗೆ 2, 1, 3 ಮತ್ತೆ ಸಿ ಉತ್ತರ ಆಗತ್ತೆ. ಕೌಟಿಲ್ಯನಿಗಿರುವ ಇತರ ಹೆಸರುಗಳೇನು? ಕೌಟಿಲ್ಯನಿಗೆ ಏನಂತ ಕರಿತಾ ಇದ್ರು? ಚಾಣಕ್ಯ ಅಂತ ಕರಿತಾ ಇದ್ರು. ಒಂದೇ ಹೆಸರು ಗೊತ್ತಿದ್ರು ನೀವು ಉತ್ತರ ಬರೀಬಹುದು. ಚಾಣಕ್ಯ ಇದೆಯಾ ಇಲ್ಲಿ? ಇಲ್ಲವೇ ಇಲ್ಲ. ಹಾಗಾಗಿ ಇದಲ್ಲ. ದಶರಥ ಅಶೋಕ ಇದಲ್ವೇ ಅಲ್ಲ. ಆಮೇಲೆ ಹಾಲ ಮತ್ತು ಯಜ್ಞಶ್ರೀ ಇದು ಅಲ್ಲ ಕೂಡ. ಚಾಣಕ್ಯ ನೋಡಿ ಇಲ್ಲಿದ್ದಾನೆ. ಚಾಣಕ್ಯ ಮತ್ತು ವಿಷ್ಣುಗುಪ್ತ ಕೌಟಿಲ್ಯನಿಗಿರುವ ಇತರ ಹೆಸರುಗಳು. ಅಶೋಕ ಚಕ್ರವರ್ತಿಯನ್ನ ದೇವಾನಾಂ ಪ್ರಿಯ ಅಶೋಕಸ ಅಂತ ಯಾವ ಶಾಸನಗಳು ಉಲ್ಲೇಖಿಸುತ್ತೆ? ನೆನ್ಪು ಮಾಡ್ಕೊಳ್ಳಿ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು? ಈ ಒಂದು ಪ್ರಶ್ನೆ ಇತ್ತು, ಹೌದಾ? 2 ಅಂಕಕ್ಕೆ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಅದರಲ್ಲಿ ಅಶೋಕನನ್ನು ದೇವಾನಾಂ ಪ್ರಿಯ ಅಶೋಕಸ ಅಂತ ಉಲ್ಲೇಖಿಸುತ್ತೆ. ದೇವಾನಾಂ ಪ್ರಿಯ ಅಂದರೆ ಯಾರು ಅನ್ನುವುದಕ್ಕೆ ಉತ್ತರ ಮಸ್ಕಿ ಶಾಸನದಲ್ಲಿ ಸಿಗತ್ತೆ. ಹಾಗೆ ಮಸ್ಕಿ ನಮಗೆ ಗೊತ್ತು, ಇನ್ನೊಂದು ಯಾವುದೋ ಗೊತ್ತಿಲ್ಲ. ಮಸ್ಕಿಯನ್ನು ಇಟ್ಕೊಂಡು ಉತ್ತರವನ್ನು ಹುಡುಕ್ಬೋದಾ? ಕಲ್ಕತ್ತಾ ಮತ್ತು ಮಸ್ಕಿ, ಸನ್ನತಿ ಮತ್ತು ಬ್ರಹ್ಮಗಿರಿಯೋ ಇಲ್ಲಿ ಮಸ್ಕಿ ಇಲ್ಲ. ನಿಟ್ಟೂರು ಮತ್ತು ಗವಿಮಠ ಇಲ್ಲೂ ಕೂಡ ಮಸ್ಕಿ ಇಲ್ಲ. ಸಿದ್ದಾಪುರ ಮತ್ತು ಉದಯಗೊಳ್ಳಂ ಇಲ್ಲೂ ಕೂಡ ಮಸ್ಕಿ ಇಲ್ಲ. ಹಾಗಾಗಿ ಕಲ್ಕತ್ತಾ ಮತ್ತು ಮಸ್ಕಿ ಸರಿಯಾದಂತಹ ಉತ್ತರ ಆಗತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಯಾವ ರಾಜ್ಯದಲ್ಲಿದೆ ಈಗ ಅಂತ ಕೇಳ್ತಾರೆ. ಕರ್ನಾಟಕನ, ಮಧ್ಯಪ್ರದೇಶನ, ಬಿಹಾರನ ಅಥವಾ ಮಹಾರಾಷ್ಟ್ರನ? ಶಾತವಾಹನರ ಸ್ಥಾಪನೆ ಆಗಿದ್ದು ಎಲ್ಲ ನೀವು ನೆನಪು ಮಾಡ್ಕೋತೀರಿ. ಸಿಮುಖ, ಗೌತಮಿಪುತ್ರ ಶಾತಕರ್ಣಿ ಎಲ್ಲ ನೆನಪು ಮಾಡ್ಕೋತೀರಿ. ಅವರ ಕಲಾ ಕೇಂದ್ರಗಳು ಕಾರ್ಲೆ, ಕನ್ನೇರಿ, ನಾಸಿಕ ಇವೆಲ್ಲ ಎಲ್ಲಿದ್ದಾವೆ? ಬಹುಶಃ ಕರ್ನಾಟಕದಲ್ಲಂತೂ ಇಲ್ಲ ಅಂತ ನೋಡ್ತೀವಿ. ಯಾಕೆಂದರೆ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಕನ್ನಡಿಗ ರಾಜಮನೆತನ ಯಾವುದು ಅಂತ ಕೇಳಿದ್ರೆ ಕದಂಬರು ನಂತರ ಬರೋರು, ಶಾತವಾಹನರ ನಂತರ. ಹಾಗಾದರೆ ಮಧ್ಯಪ್ರದೇಶ ಇರ್ಬೋದಾ, ಬಿಹಾರ ಇರ್ಬೋದಾ, ಮಹಾರಾಷ್ಟ್ರ ಇರ್ಬೋದಾ ಅಂತ ನೋಡ್ತಾ ಬಂದಾಗ ನೆನಪಲ್ಲಿಟ್ಟುಕೊಂಡಿರಿ, ಪೈಠಾಣ ಅಥವಾ ಪ್ರತಿಷ್ಠಾನವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಾರೆ. ಆ ಪ್ರತಿಷ್ಠಾನ ಎಲ್ಲಿದೆ ಅಂತ ಕೇಳಿದರೆ, ಎಲ್ಲಿತ್ತು ಅಂತ ಕೇಳಿದರೆ ಅದು ಮಹಾರಾಷ್ಟ್ರದಲ್ಲಿತ್ತು. ಮುಂದೆ ನಾವು 4ನೆಯ ಅಧ್ಯಾಯದ 6ನೆಯ ಒಂದು ಉಪಘಟಕಕ್ಕೆ ಈಗ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಚೋಳರು. ಆ ಚೋಳರು ಪಾಠಕ್ಕೆ ಸಂಬಂಧಪಟ್ಟಂತೆ ಚೋಳರ ಗ್ರಾಮಾಡಳಿತ ತಿಳಿಸುವ ಶಾಸನ ಬಹಳ ಪ್ರಮುಖವಾದ ಪ್ರಶ್ನೆ. ಹಲ್ಮಿಡಿ ಶಾಸನ ಅಲ್ಲವೇ ಅಲ್ಲ, ಕನ್ನಡದ ಮೊದಲ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತ. ಹತಿಗುಂಪ ಶಾಸನ ಕಾರವೇಲ. ಹಾಗಾದರೆ ಉತ್ತರ ಮೇರೂರು ಶಾಸನ ಸರಿಯಾದ ಉತ್ತರ. ತಲಕಾಡಿಗೆ ರಾಜರಾಜಪುರ ಅಂತ ಯಾರು ಹೆಸರಿಟ್ರು? ರಾಜರಾಜಪುರ. ಯಾರು ಹೆಸರಿಡೋದಕ್ಕೆ ಸಾಧ್ಯ? ರಾಜರಾಜ ಚೋಳ ತನ್ನ ಹೆಸರನ್ನೇ ಇಡ್ತಾನೆ. ಅಲ್ಲಿಗೆ 1ನೇ ರಾಜರಾಜ ಚೋಳ. ಅವನು ರಾಜರಾಜೇಶ್ವರ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ. ಸರಿಯಾದ ಜೋಡಿ ಸಂಗಮ್ ಸಮಿತಿ ಸರಿ ಇದೆಯಾ? ಕುಡುವಲೈ ಅದೃಷ್ಟದ ಪದ್ಧತಿ, ವರಿಯಂ ಆಪ್ತವರ್ಗ, ಉದನಕೂಟಂ ವಿಭಾಗ. ಸಂಗಮ್ ಅಂತಂದರೆ ನಮಗೆಲ್ಲ ಗೊತ್ತು, ತಮಿಳು ಸಾಹಿತ್ಯ ಸಂಘ. ಅದನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ಸಂಗಮ್ ಅಂತ ಕರೀತಾರೆ. ಹಾಗೆ ಇದು ತಪ್ಪಾಗಿದೆ. ಕುಡುವಲೈ ಅದೃಷ್ಟದ ಪದ್ಧತಿ. ಉತ್ತರ ಮೇರೂರು ಗ್ರಾಮಾಡಳಿತದಲ್ಲಿ ಏನು ಚೀಟಿಯನ್ನು ಹಾಕ್ತಾ ಇದ್ರು ಒಂದು ಮಡಿಕೆಯ ಒಳಗೆ, ಆಮೇಲೆ ಯಾವುದೋ ಒಬ್ಬ ಬಾಲಕನನ್ನು ಎತ್ಕೋತಾ ಇದ್ರು, ಯಾರ ಹೆಸರು ಬರಬಹುದಾಗಿತ್ತು, ಅದುವೇ ಕುಡುವಲೈ. ಹಾಗಾಗಿ ನಾವು ಮುಂದೆ ಹೋಗೋ ಕೆಲಸನೇ ಇಲ್ಲ. ಕುಡುವಲೈ ಸರಿದ ಉತ್ತರ. ವರಿಯಂ ಅಂದರೆ ಏನು? ವರಿಯಂ ಅಂದರೆ ಸಮಿತಿ. ಆಮೇಲೆ ಉದನಕೂಟಂ ಅಂತಂದರೆ ಅರಸನ ಆಪ್ತವರ್ಗ ಅಂತ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆಗಳ ಕಡೆಗೆ ಬಂದರೆ 1ನೇ ರಾಜೇಂದ್ರ ಚೋಳ ನಿರ್ಮಿಸಿದಂತಹ ಹೊಸ ನಗರ ಯಾವುದು ಅಂತ. 1ನೇ ರಾಜೇಂದ್ರ ಚೋಳ ಗಂಗಾ ತೀರದ ಪ್ರದೇಶವನ್ನು ಗೆದ್ಕೋತಾನೆ ಮತ್ತು ಗಂಗೈಕೊಂಡ ಚೋಳಪುರಂ ಎಂಬ ಬಿರುದನ್ನು ಧರಿಸಿ ಗಂಗೈಕೊಂಡ ಚೋಳಪುರ ಎಂಬ ನಗರವನ್ನು ಕೂಡ ಕಟ್ಟಿಸ್ತಾನೆ. ಇದು ಗಂಗೈಕೊಂಡ ಚೋಳಪುರಂ ನಿರ್ಮಿಸಿದವರು 1ನೇ ರಾಜೇಂದ್ರ ಚೋಳ.
ಉದನಕೂಟಂ ಅಂದ್ರೇನು? ಆಗಲೇ ನಾವು ನೋಡಿದೀವಿ, ಅರಸನ ಆಪ್ತ ವರ್ಗ ಇತ್ತು ಚೋಳರ ಆಡಳಿತದಲ್ಲಿ, ಅವರಿಗೆ ಏನಂತ ಕರೀತಾ ಇದ್ರು? ಉದನಕೂಟಂ. ಇನ್ನು 4ನೇ ಅಧ್ಯಾಯದ 8ನೇ ಉಪಘಟಕ ರಾಷ್ಟ್ರಕೂಟರು. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ 3ನೇ ಕೃಷ್ಣ ನಿರ್ಮಿಸಿದನು. ಸರಿ ಇದೆ ಅಲ್ವಾ? 3ನೇ ಕೃಷ್ಣ ನಿರ್ಮಿಸಿದ. ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯ ಅದ್ಭುತವಾಗಿ ಕಾಣುವುದರಿಂದ ಇದನ್ನು ಕೈಲಾಸನಾಥ ದೇವಾಲಯ ಎಂದು ಕರೆಯಲಾಗಿದೆ. ಸೂಕ್ಷ್ಮವಾಗಿ ಗಮನಿಸಿದರೆ ಎ ಮತ್ತು ಆರ್ಗಳೆರಡು ಸರಿ ಇದೆ, ವಿವರಣೆ ಕೂಡ ಸರಿ ಇದೆ ಅನ್ನತ್ತೆ. ಆದರೆ ತುಂಬ ನಾಜೂಕಾಗಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವ ಪ್ರಶ್ನೆ. ನೆನಪಲ್ಲಿಟ್ಕೊಂಡಿರಿ, 3ನೆಯ ಕೃಷ್ಣ ಅಲ್ಲವೇ ಅಲ್ಲ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದವನು 3ನೆಯ ಕೃಷ್ಣ ಅಲ್ಲ. ಯಾರು ಹೇಳಿ? 1ನೆಯ ಕೃಷ್ಣ ಕೈಲಾಸನಾಥ ದೇವಾಲಯ ನಿರ್ಮಿಸಿದಾನೆ. ಅಲ್ಲಿಗೆ ಎ ತಪ್ಪಾಗ್ಬಿಟ್ಟದೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಇದು ಉತ್ತರ ಆಗತ್ತೆ. ಆಮೇಲೆ ರಾಷ್ಟ್ರಕೂಟ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಯಾರು ಹೇಳಿದರು? ಅರಬ್ ಪ್ರವಾಸಿಗ ಅಂತ ಕೇಳಿದ್ದಾರೆ. ಅಲ್ಬೆರುನಿ, ಸುಲೈಮಾನ್, ಅಲ್ ಮಸೂದಿ, ನಿಕಿಟನ್. ಇವರಲ್ಲಿ ಅರಬ್ ಪ್ರವಾಸಿ ನಿಕಿಟನ್ ಅಲ್ವೇ ಅಲ್ಲ. ಆಮೇಲೆ ಅಲ್ ಮಸೂದಿ ಎನ್ನುವ ಹೆಸರು ನಮಗೆ ಅಷ್ಟೊಂದು ಬರಲ್ಲ ನಮ್ಮ ಇತಿಹಾಸದಲ್ಲಿ, ಈ ವರ್ಷದ ಇತಿಹಾಸದಲ್ಲಿ. ಇನ್ನು ಉಳಿದವರು ಯಾರ್ಯಾರು ಅಂತ ಕೇಳಿದರೆ ಅಲ್ ಬೆರುನಿ ಮತ್ತು ಸುಲೈಮಾನ್ ಇವರಿಬ್ಬರು ಉಳ್ಕೋತಾರೆ. ಇದರಲ್ಲಿ ಸುಲೈಮಾನ್ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಬಂದವನು. ಅಲ್ ಬೆರುನಿ ಏನಿದ್ದಾನೆ ಇವನು ಗಜ್ನಿ ಮೊಹಮ್ಮದ್ ಜೊತೆಗೆ ಬಂದವನು. ಹಾಗೆ ಇಲ್ಲಿ ಉತ್ತರ ಯಾವುದು ಅಂತ ಕೇಳಿದರೆ ಸುಲೈಮಾನ್ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಕರೀತಾನೆ. ಈಗ ನಾವು ಮುಂದಿನ ಒಂದು ಪಾಠಕ್ಕೆ ಬಂದರೆ ಮಧ್ಯಯುಗದ ದೆಹಲಿ ಸುಲ್ತಾನರು ಪಾಠ. ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ಕೊಳ್ಳಿದ್ದನ್ನು ತನ್ನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದುಕೊಂಡಿದ್ದ. ಹೌದು, ತನ್ನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂದ್ಕೊಂಡು ಆಳ್ವಿಕೆ ನಡೆಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಯಾಕೆ ಅಂತ ಕೇಳಿದರೆ ಅವನು ದೈವದತ್ತ ಸಿದ್ಧಾಂತ, ಡಿವೈನ್ ಥೇರಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದ. ಇದು ಎರಡೂ ಕೂಡ ಸರಿ ಇದೆ ಅಂತ ನೋಡ್ಕೋತೀವಿ. ಯಾಕೆಂದರೆ ರಾಜ ಪ್ರತ್ಯಕ್ಷ ದೇವತಾ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಅಂದಿನ ರಾಜರುಗಳು ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಎ ಮತ್ತು ಆರ್ಗಳೆರಡು ಸರಿಯಾಗಿದೆ ಮತ್ತು ಸರಿಯಾದಂತಹ ವಿವರಣೆ ಅಲ್ಲ ಸರಿಯಾದಂತಹ, ನೋಡಿ ಇಲ್ಲಿ ಆಪ್ಷನ್ಗಳನ್ನು ಚೇಂಜ್ ಮಾಡಿದ್ದಾರೆ. ಇದುವರೆಗೆ ನಾವು ಸಿ ನೋಡ್ತಾ ಇದ್ವಿ ಸರಿಯಾದ ವಿವರಣೆ ಅಂತ, ಇಲ್ಲಿ ವಿವರಣೆ ಡಿ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ವಿವರಣೆ ಸರಿಯಾಗಿದೆ ಅನ್ನೋದನ್ನು ಬರೀಬೇಕು. ಮೊಹಮ್ಮದ್ ಬಿನ್ ತೊಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ. ಸಾಮಾನ್ಯ ನಾವು ನೋಡ್ತೀವಿ ಮೊಹಮ್ಮದ್ ಬಿನ್ ತೊಗ್ಲಕ್ ಅಂದ್ಕೊಳ್ಳೆ ಅಲ್ಲಿ ಅವನ ಆಸ್ಥಾನದಲ್ಲಿದ್ದ ಬರಾನಿ, ಬಟೂಟ ಇವರೇ ಯಾರೋ ಆಗಿರಬೇಕು ಅಂದ್ಕೋತೀವಿ. ಬಟ್ ನೆನಪಿಟ್ಕೊಳ್ಳಿ, ಇಬನ್ ಬತೂತಾ ಆಗಲಿ ಬರಾನಿ ಆಗಲಿ ಇವನನ್ನು ವೈರುಧ್ಯ ಗುಣಗಳ ಮಿಶ್ರಣ ಅನ್ನಲ್ಲ. ಬದಲಾಗಿ ಅವನ ರಾಜಧಾನಿಯ ಬದಲಾವಣೆಯಲ್ಲಿ ಅವನು ನಾಯಿ, ಬೆಕ್ಕು, ಕುಂಟ, ಕುರುಡ ಎಲ್ಲರನ್ನೂ ಕರ್ಕೊಂಡು ಹೋದ ಅನ್ನೋದನ್ನು ಏನು ಮಾಡ್ತಾರೆ? ವಿವರಿಸ್ತಾರೆ. ಇನ್ನು ಈ ರ್ಯಾಂಪ್ಸನ್ ಅನ್ನೋರು ನಮಗೆ ಇಲ್ಲಿ ಬರೋದೇ ಇಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ವಿ.ಎ. ಸ್ಮಿತ್ ಅವರು ಮೊಹಮ್ಮದ್ ಬಿನ್ ತೊಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಹೇಳ್ತಾರೆ. ಇದೇ ವಿ.ಎ. ಸ್ಮಿತ್ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ, ಕೈಲಾಸನಾಥ ದೇವಾಲಯ ಜಗತ್ತಿನ ಅದ್ಭುತ ಕಲಾಕೃತಿ ಅಂತ. ಇವೆರಡು ನೆನಪಿಟ್ಕೊಳ್ಳಿ. ಮಾಮುಲಕ್ ಪದದ ಅರ್ಥವೇನು? ಮಾಮುಲಕ್ ಅಂತಂದರೆ ಯಾರು? ಗುಲಾಮಿ ಸಂತತಿಯನ್ನು ಮಾಮುಲಕ್ ಸಂತತಿ ಅಂತ ಕೂಡ ಕರೀತಾರೆ. ಯಾಕೆಂದರೆ ಮಾಮುಲಕ್ ಪದದ ಅರ್ಥ ಗುಲಾಮ ಅನ್ನುವುದು. ಕುತುಬುದ್ದೀನ್ ಐಬಕ್ ಗೋರಿ ಮೊಹಮ್ಮದನ ಮಾಮುಲಕ್ ಆಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫರನನ್ನು ಕೊಂಡುಕೊಂಡ ದಂಡಯಾತ್ರೆ. ಯಾವ ದಂಡಯಾತ್ರೆಯಲ್ಲಿ ಕೊಂಡುಕೊಂಡ? ರಣತಂಬೋರ್, ಗುಜರಾತ್, ದೇವಗಿರಿ, ಮೇವಾಡ. ಇಲ್ಲಿ ನೆನಪಲ್ಲಿಟ್ಕೊಂಡಿರಿ, ಗುಜರಾತ್ ದಂಡಯಾತ್ರೆಯ ಸಂದರ್ಭದಲ್ಲಿ 1000 ದಿನಾರ್ಗಳನ್ನು ಕೊಟ್ಟು ಮಲ್ಲಿಕಾಫರ್ನನ್ನು ಖರೀದಿ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಅವನಿಗೆ 1000 ದಿನಾರಿ ಅಂತ ಕೂಡ ಕರೀತಾರೆ ಮಲ್ಲಿಕಾಫರನಿಗೆ. 2ನೆಯ ತರೈನ್ ಯುದ್ಧ ಇವರ ನಡುವೆ ನಡೆಯಿತು. ತರೈನ್ ಯುದ್ಧ ಅಂದ ಕೂಡ ನಿಮಗೆ ಅಲ್ಲಿ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಇವರ ನಡುವೆ ನಡೆದದ್ದು. ಹಾಗೆ ಇಲ್ಲಿ ನೀವು ಬರೀಬೇಕಾಗಿದ್ದು ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಆಪ್ಷನ್ 2ರಲ್ಲಿ ನಾವು ನೋಡ್ತೀವಿ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ತರೈನ್ ಯುದ್ಧ, ಅದು ಮೊದಲನೇದಿರ್ಬೋದು 2ನೇದಿರ್ಬೋದು, 2 ತರೈನ್ ಯುದ್ಧ ಅವ್ರ ನಡುವೆ ನಡೀತು ಅಂತ. ಇನ್ನು ಮಲ್ಲಿಕಾಫರನ್ನು ಕೊಳ್ಳೆ ಹೊಡೆದಂತಹ ಸಂಪತ್ತುಗಳನ್ನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದವು. ಈ ಹೇಳಿಕೆಯನ್ನು ಕೊಟ್ಟವರು ಯಾರು? ಬಹಳ ಪ್ರಸಿದ್ಧವಾದಂತಹ ಹೇಳಿಕೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯ ಸಂದರ್ಭದಲ್ಲಿ ಈ ಹೇಳಿಕೆ ಬರುತ್ತೆ.
ಅಮೀರ್ ಖುಸ್ರು ಈ ಹೇಳಿಕೆಯನ್ನು ಕೊಡ್ತಾನೆ, ಅಷ್ಟು ಸಂಪತ್ತನ್ನು ದೋಚಿದ್ರು ಅಂತ. ಮುಂದೆ ಅಧ್ಯಾಯ 5.2 ಮೊಘಲರಿಗೆ ಬರೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಕ್ಬರನು ಸ್ನೇಹ ಸಂಬಂಧಗಳ ಮೂಲಕ ರಜಪೂತರ ಬೆಂಬಲವನ್ನು ಗಳಿಸಲು ಪ್ರಯತ್ನಿಸಿದ. ಸರಿಯಾಗಿದೆ. ರಜಪೂತರು ಯಾಕೆ ಬೆಂಬಲವನ್ನು ಪಡ್ಕೋಬೇಕು ಅಂತ ಅವನ ಆಸೆಯಾಗಿತ್ತು ಅಂತಂದರೆ, ರಜಪೂತರು ಶೌರ್ಯಕ್ಕೆ ಹಾಗೂ ನಿಷ್ಠೆಗೆ ಹೆಸರಾಗಿದ್ದರು. ಅವರ ಶೌರ್ಯ ನಿಷ್ಠೆ ಮೊಘಲ್ ಸಾಮ್ರಾಜ್ಯವನ್ನು ಬಲಪಡಿಸುವುದಕ್ಕೆ ಬೇಕು. ಇದು ಅಕ್ಬರನ ಮುತ್ಸದ್ದಿತನದ ಒಂದು ಉದಾಹರಣೆ. ಹಾಗೆ ಇದರಲ್ಲಿ ಎರಡೂ ಕೂಡ ಸರಿಯಾಗಿದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಅಲ್ಲಿಗೆ ಉತ್ತರ ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ. ಅವರನ್ನು ಮಿತ್ರರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ನೀತಿಯನ್ನು ಅನುಸರಿಸಿ ಅಕ್ಬರ್ ಯಶಸ್ವಿ ಆಗ್ತಾನೆ ಅಂತ ನೋಡ್ತೀವಿ. ಅಕ್ಬರನ ಸಾರ್ವಭೌಮತ್ವವನ್ನು ಒಪ್ಪಲು ನಿರಾಕರಿಸಿದಂತಹ ಏಕೈಕ ರಾಜ್ಯ ಯಾವುದು ಅನ್ನೋದಾಗಿ ಇಲ್ಲಿ ಏನಾಗಿದೆ ಕೇಳಿ, ಪ್ರಶ್ನೆ ಇದೆ. ಎಲ್ಲ ರಜಪೂತ್ ರಾಜ್ಯಗಳು ಅವನ ಸಾರ್ವಭೌಮತ್ವವನ್ನು ಒಪ್ಕೊಳ್ತದೆ, ಒಂದು ರಾಜ್ಯ ಮಾತ್ರ ಒಪ್ಪಲ್ಲ. ಅದು ಯಾವುದು ಅಂತ ಕೇಳಿದ್ರೆ ಮೇವಾರದ ಉದಯ್ ಸಿಂಗ್ ಒಪ್ಕೊಳ್ಳಲ್ಲ. ಮುಂದೆ ಅವನ ಮಗ ರಾಣಾ ಪ್ರತಾಪ್ ಸಿಂಗ್ ಕೂಡ ಒಪ್ಕೊಳ್ಳಲ್ಲ. ಮೊಘಲರ ವಿರುದ್ಧ ಹೋರಾಡಿದ ಅಹಮ್ಮದ್ ನಗರದ ರಾಣಿ ಏನು ಅಕ್ಬರ್ ದಕ್ಷಿಣ ಭಾರತ ರಾಜ್ಯಗಳಿಗೆ ಪತ್ರ ಬರಿತಾನೆ, ನನ್ನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಿ ಅಂತ. ಆಗ ಅಹಮ್ಮದ್ ನಗರದ ರಾಣಿಯ ನಾಯಕತ್ವದಲ್ಲಿ ಅವರೆಲ್ಲ ಒಂದಾಗಿ ಅಕ್ಬರನನ್ನು ಎದುರಿಸ್ತಾರೆ. ಅದು ಯಾರು ಅಂತ ಕೇಳಿದ್ರೆ ಚಾಂದ್ ಬೀಬಿಯ ನಾಯಕತ್ವದಲ್ಲಿ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿಯಾಗಿದ್ದಂತಹ ರಾಜ ತೋದರಮಲ್ಲ ಏನು ಮಾಡ್ತಾನೆ, ಐನಿ ದಹಸಲ್ ಅಥವಾ ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಕಂದಾಯ ಪದ್ಧತಿಯಾಗತ್ತೆ. ಭೂಮಿಯನ್ನು ಆತ ವಿಂಗಡಿಸ್ತಾನೆ, ಫಲವತ್ತತೆಯ ಆಧಾರದ ಮೇಲೆ ಅದನ್ನು ವಿಂಗಡಿಸ್ತಾನೆ. ಪೋಲಜ್, ಪರೌತಿ, ಚಚ್ಚರ್, ಬಂಜರ್ ಅನ್ನೋದಾಗಿ. ದೀನ್ ಇ ಇಲಾಹಿಯ ಹೊಸ ಮತವನ್ನು ಸ್ಥಾಪಿಸಿದ ಮೊಘಲ್ ದೊರೆ. ಬಹಳ ಪ್ರಮುಖವಾದ ಪ್ರಶ್ನೆ. ಹೊಸ ಧರ್ಮವೊಂದನ್ನು ಸ್ಥಾಪಿಸುವ ಪ್ರಯತ್ನ ಸ್ಥಾಪಿಸ್ತಾನೆ ಅಕ್ಬರ್. ಆದರೆ ಅವನ ನಂತರ ಆ ಧರ್ಮ ಪತನ ಹೊಂದುತ್ತೆ ಅನ್ನೋದು ವಿಪರ್ಯಾಸ. ಮುಂತಕಾಬ್ ಉಲ್ ತವಾರಿಕ್ ಈ ಕೃತಿಯನ್ನು ಬರೆದವರು ಯಾರು? ಅಕ್ಬರನ ಆಸ್ಥಾನದ ಇತಿಹಾಸಕಾರನಾಗಿದ್ದಂಥ ಬದೌನಿ ಈ ಮುಂತಕಾಬ್ ಉಲ್ ತವಾರಿಕ್ ಅನ್ನು ಬರಿತಾನೆ. ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿಯನ್ನ ಅಬುಲ್ ಫಜಲ್ ಬರಿತಾನೆ. ಇಲ್ಲಿ ಉತ್ತರ ಯಾರು ಅಂತ ಕೇಳಿದ್ರೆ ಬದೌನಿ. ಬಹಮನಿ ಮನೆತನದ ಸ್ಥಾಪಕ ಯಾರು? ಬಹಮನಿ ಮನೆತನದ ಸ್ಥಾಪಕ, ಅವನ ಹೆಸರಲ್ಲೇ ಬಹಮನಿ ಎಂಬ ಶಬ್ದ ಇದೆ, ಹಾಗೆ ಹುಡುಕಾಡೋ ಕೆಲಸ ಇಲ್ಲ. ಇಲ್ಲಿ ಬಹಮನಿ ಶಬ್ದ ಇದೆ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಮುಂದಿನ ಪ್ರಶ್ನೆ, ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದವರು ಯಾರು? ಮತ್ತೆ ಹೆಸರೇ ಇದೆ, ಇಬ್ರಾಹಿಂ ಆದಿಲ್ ಶಾ. ಎಷ್ಟನೇ ಇಬ್ರಾಹಿಂ ಆದಿಲ್ ಶಾ ನೆನಪಲ್ಲಿ ಇಟ್ಕೊಂಡಿರಿ? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇಲ್ಲಿ ಕೊಡಲಿಲ್ಲ, ಒಂದನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ. ಹಾಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ, ಇಬ್ರಾಹಿಂ ರೋಜಾ, ಎರಡು ಕಡೆ ಇಬ್ರಾಹಿಂ ಬರುತ್ತೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಗುಲ್ಬರ್ಗಾದಲ್ಲಿರುವಂತಹ ಜಾಮಿ ಮಸೀದಿ. ಹೀಗೂ ಕೇಳ್ಬೋದು, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಇಲ್ಲಿದೆ, ಆವಾಗ ಗುಲ್ಬರ್ಗಾವನ್ನು ನಾವು ಬರೀಬೇಕಾಗತ್ತೆ. ಹಾಗೆ ಈ ಇಬ್ರಾಹಿಂ ಆದಿಲ್ ಶಾ ಏನಿದ್ದಾನೆ, ಇವನನ್ನು ಜಗದ್ಗುರು ಬಾದಶಾಹ ಅಂತ ಕೂಡ ಕರಿತಾ ಇದ್ರು. ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಯಾವುದನ್ನು ಕರಿತಾ ಇದ್ರು? ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತಾ ಇದ್ರು. ಯಾಕೆಂದರೆ ಅದು ತಾಜ್ ಮಹಲ್ನ ಹೋಲಿಕೆಯನ್ನು ನಾವು ಕಾಣ್ತೀವಿ. ಹಾಗೆ ಅದಕ್ಕೆ ದಕ್ಷಿಣ ಭಾರತ ತಾಜ್ ಮಹಲ್ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದ್ದು. ಎರಡನೇ ಇಬ್ರಾಹಿಂ ಆದಿಲ್ ಶಾ, ಭಾರತದ ಏಕೈಕ ರೋಜಾ ಅದು ಇಬ್ರಾಹಿಂ ರೋಜಾ. ಆಮೇಲೆ ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಇಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ನೇರ ನೀವು ಉತ್ತರವನ್ನು ಬರೆದು ಬಿಡಬಹುದು. ಅದ್ವೈತ ಅಂದ್ಕೂಡಲೇ ನೀವು ನೆನಪಲ್ಲಿಟ್ಕೊಂಡಿರಿ ಶಂಕರ. ಅದ್ವೈತ ಶಂಕರಾಚಾರ್ಯ, ದ್ವೈತ ಮಧ್ವಾಚಾರ್ಯ, ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯ, ಶಕ್ತಿ ವಿಶಿಷ್ಟಾದ್ವೈತ ಬಸವಣ್ಣ. ಒಂದು ಪ್ರಶ್ನೆ ಖಂಡಿತ ನಿರೀಕ್ಷೆ ಮಾಡಬಹುದು ನೀವು. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಇಲ್ಲಿ ಶಂಕರಾಚಾರ್ಯ ದ್ವೈತ ಅಂತ ಇದೆ, ಅಲ್ಲ. ದ್ವೈತ ಯಾರದು ಅಂತ ಕೇಳಿದ್ರೆ ನೆನಪಲ್ಲಿ ಇಟ್ಕೊಂಡು, ದ್ವೈತ ಅಂದ್ಕೂಡಲೇ ನಮಗೆ ನೆನಪಿಗೆ ಬರಬೇಕಾಗಿದ್ದು ಮಧ್ವಾಚಾರ್ಯ. ಮಧ್ವಾಚಾರ್ಯ ಅಂದ್ಕೂಡಲೇ ನೆನಪಿಗೆ ಬರಬೇಕಾಗಿದ್ದು ದ್ವೈತ. ಆದರೆ ವಿಶಿಷ್ಟಾದ್ವೈತ ಯಾರದ್ದು ಅಂತ ನೆನಪಿಗೆ ಬರೋದು ಯಾರದ್ದು ಹೇಳಿ? ರಾಮಾನುಜರದ್ದು ವಿಶಿಷ್ಟಾದ್ವೈತ. ಆಮೇಲೆ ಅದ್ವೈತ ಯಾರದ್ದು ಅಂತ ಕೇಳಿದ್ಕೊಳ್ಳೆ ಶಂಕರಾಚಾರ್ಯರದ್ದು. ಆಮೇಲೆ ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ. ಅಲ್ಲಿಗೆ ಸರಿಯಾದದ್ದು ಯಾವುದು ಅಂತ ಕೇಳಿದ್ರೆ ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಡಿ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಗಿದೆ ಅಂತ ನಾವು ನೋಡ್ತೀವಿ. ಇನ್ನು ಬಸವೇಶ್ವರರು ಐಕ್ಯವಾದಂತಹ ಸ್ಥಳ. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗೋದು ಮೇಲಿನ ಯಾವುದೂ ಅಲ್ವೇ ಅಲ್ಲ. ಬಾಗೇವಾಡಿ ಅವರು ಹುಟ್ಟಿದ್ದು, ಕಲ್ಯಾಣದಲ್ಲಿ ಅವರು
ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಐಕ್ಯವಾದ ಸ್ಥಳ ಯಾವುದು ಅಂತ ಕೇಳಿದರೆ ಕೂಡಲ ಸಂಗಮ. ಸರಿಯಾದ ಜೋಡಿ ಶಂಕರಾಚಾರ್ಯರು ಶಾರದಾ ಮಠ, ಸರಿಯಾಗಿದೆ. 4 ಮಠವನ್ನು ಸ್ಥಾಪಿಸ್ತಾರೆ: ಕಾಳಿಕಾ ಮಠ, ಗೋವರ್ಧನ ಮಠ, ಜ್ಯೋತಿರ್ಮಠ, ಶಾರದಾ ಮಠ. ಮಧ್ವಾಚಾರ್ಯ ಸೋದೆ ಮಠ, ಸರಿ ಇದೆ. ಅವರು ಅಷ್ಟಮಠಗಳನ್ನು ಸ್ಥಾಪಿಸ್ತಾರೆ ಕೃಷ್ಣನ ಪೂಜೆಗಾಗಿ. ಅದರಲ್ಲಿ ಸೋದೆ, ಶಿರೂರು, ಕಾಣಿಯೂರು, ಕೃಷ್ಣಾಪುರ, ಪೇಜಾವರ, ಪುತ್ತಿಗೆ, ಪಾಲಿಮಾರು, ಆದಮಾರು ಇವೆಲ್ಲ ಇದ್ದಾವೆ. ಸೋದೆ ಮಠ ಸರಿ ಇದೆ. ರಾಮಾನುಜಾಚಾರ್ಯರು ಶ್ರೀರಂಗಂ ಮಠ, ಅವರು ಸ್ಥಾಪಕರಲ್ಲ, ಅದರ ಅಧಿಕಾರಿಗಳಾಗಿ, ಅದರ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದು ಹಾಗೆ ಹೊಂದುತ್ತೆ. ಇನ್ನು ಬಸವೇಶ್ವರ ಆದಮಾರು ಮಠ, ಇದು ಮಧ್ವಾಚಾರ್ಯರು ಸ್ಥಾಪಿಸಿದ ಮಠ. ಅಲ್ಲಿಗೆ ಇದು ತಪ್ಪಾಗಿದೆ. 1, 2, 3 ಸರಿ ಇದೆ ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪ್ರತಿಪಾದನೆಯ ಪ್ರಶ್ನೆ. ರಾಮಾನುಜಾಚಾರ್ಯರು ಶ್ರೀ ಅಥವಾ ಲಕ್ಷ್ಮಿಯ ಪೂಜೆಗೆ ಮಹತ್ವ ನೀಡಿದ್ದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವ ಎಂದು ಕರೆದರು. ಸರಿಯಾಗಿದೆ. ಯಾಕೆಂದರೆ ಅವರು ಶ್ರೀಯ ಪೂಜೆಗೆ ಮಹತ್ವ ಕೊಡ್ತಾರೆ. ಮತ್ತು ಅವರು ಹೇಳ್ತಾರೆ, ಲಕ್ಷ್ಮಿಯನ್ನು ಯಾಕೆ ನಾವು ಪೂಜೆ ಮಾಡಬೇಕು ಅಂದರೆ ದೇವರು ಮತ್ತು ಮನುಷ್ಯನ ನಡುವೆ ಒಂದು ಮಧ್ಯವರ್ತಿ ಬೇಕು. ಮನುಷ್ಯನನ್ನು ದೇವರೆಡೆಗೆ ಕೊಂಡೊಯ್ಯುವುದಕ್ಕೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಯಾರು ಅಂತ ಕೇಳಿದ್ರೆ ಲಕ್ಷ್ಮಿ. ಹಾಗೆ ಲಕ್ಷ್ಮಿಯನ್ನ ದೇವರು ಮತ್ತು ಮನುಷ್ಯನ ನಡುವಿನ ಮಧ್ಯವರ್ತಿ ಅನ್ನೋದಾಗಿ ಅವರು ಭಾವಿಸಿದರು. ಹಾಗೆ ಇಲ್ಲಿ ಎರಡೂ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಇಲ್ಲಿ ಆಪ್ಷನ್ಗಳು ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ಹಾಗೂ ಆರ್ ಎನ ಸರಿದ ವಿವರಣೆ ಯಾಗಿದೆ ಅಂತ ಇದೆ. ಇಲ್ಲಿ ಅದು ಯಾಗಿಲ್ಲ ಅಂತ ಆಗಬೇಕು. ಆಮೇಲೆ ಡಿ ಆಪ್ಷನ್ ಏನಾಗಿದೆ ಹೇಳಿ, ಸರಿಯಾಗಿದೆ. ಅಲ್ಲಿಗೆ ಡಿ ಅನ್ನು ನಾವು ಇಟ್ಕೋಬೇಕು. ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದವರು ಯಾರು ಅಂತ ಕೇಳಿದ್ದಾರೆ. ಅನುಭವ ಮಂಟಪದ ಸ್ಥಾಪಕರನ್ನ ಕೇಳಿಲ್ಲ, ಅಧ್ಯಕ್ಷತೆ ವಹಿಸ್ಕೊತಾ ಇದ್ದವರು ಯಾರು ಅಂತ ಕೇಳಿದ್ದಾರೆ. ಅಲ್ಲಮ್ಮ ಪ್ರಭು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ರು. ಅನುಭವ ಮಂಟಪ ಸ್ಥಾಪನೆಯಾದ ಸ್ಥಳ ಕಲ್ಯಾಣ, ಆಗಲೇ ನೋಡಿದ್ದೀವಿ. ಇನ್ನು 7ನೇ ಅಧ್ಯಾಯದ ಮೊದಲನೆಯ ಉಪಘಟಕ. ಕೊಟ್ಟಿರುವ ಆಯ್ಕೆಗಳಲ್ಲಿ ನಾವು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು, ಇದನ್ನು ಕೇಳಿದರು ಕ್ವಶನ್ ಪೇಪರ್ಗಳಲ್ಲಿ. ಹಾಗೆ ಇದರ ಬಗ್ಗೆ ಗಮನ ಇರಲಿ. ನಮ್ಮ ದೇಶಕ್ಕೆ ಸಮುದ್ರ ಮಾರ್ಗದ ಮೂಲಕ ಬಂದವರಲ್ಲಿ ಮೊದಲಿಗರು ಪೋರ್ಚುಗೀಸರು, ಆಮೇಲೆ ನಾವು ಉಳಿದವರನ್ನು ಗಮನಿಸ್ತಿದ್ದೀವಿ. ಡಚ್ಚರು ಬಂದರು, ಆಮೇಲೆ ಬ್ರಿಟಿಷರು ಬಂದರು, ಆಮೇಲೆ ಫ್ರೆಂಚರು ಬಂದರು. ಸೊ ಮೊದಲು ಬಂದವರು ಯಾರು ಅಂತ ಕೇಳಿದಾಗ ಪೋರ್ಚುಗೀಸರು. 1498ರಲ್ಲಿ ಏನು ವಾಸ್ಕೋಡಗಾಮ ಜಲಮಾರ್ಗವನ್ನು ಶೋಧಿಸ್ತಾನೆ, ಆವಾಗ ಸಮುದ್ರ ಮಾರ್ಗದ ಮೂಲಕ ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬಂದರು. ಪ್ರತಿಪಾದನೆ, ಭಾರತದಲ್ಲಿ ಪೋರ್ಚುಗೀಸರು ಹೆಚ್ಚು ಕಾಲ ಉಳಿಲಿಲ್ಲ ಅನ್ನೋದು ಇಲ್ಲಿ ಕೇಳಿದ ಅಸರ್ಷನ್ ಆಗಿ ಕೊಟ್ಟಿದ್ದಾರೆ. ಹೌದು, ಪೋರ್ಚುಗೀಸರು ತುಂಬ ಕಾಲ ಉಳಿಲಿಲ್ಲ. ಆದರೂ ನೀವು ಹೇಳ್ಬೋದು ನಮ್ಮ ದೇಶಕ್ಕೆ ಮೊದಲು ಬಂದವರು ಪೋರ್ಚುಗೀಸರು, ಕೊನೆಗೆ ಹೋದವರು ಪೋರ್ಚುಗೀಸರು, ಹಾಗೆ ಹೇಳಿಕೆ ತಪ್ಪಿದೆ ಅಲ್ವಾ ಅಂತ. ಪೋರ್ಚುಗೀಸರು ಇದ್ದರು, 1961ರವರೆಗೂ ನಮ್ಮ ದೇಶದಲ್ಲಿ ಇದ್ದರು. ಆದರೆ ಅವರ ವಾಸ್ತವಿಕತೆ ಅಥವಾ ಉಳಿಯುವಿಕೆ ಕೇವಲ ನೆಪ ಮಾತ್ರ ಆಗಿತ್ತು, ಪ್ರಾಬಲ್ಯ ಇರಲಿಲ್ಲ. ಹಾಗೆ ಇದನ್ನು ಒಪ್ಕೋಬೇಕು. ಭಾರತದಲ್ಲಿ ಪೋರ್ಚುಗೀಸರು ಬಹಳ ಕಾಲ ಉಳಿಯಲಿಲ್ಲ. ಇಂಗ್ಲಿಷರು ಮತ್ತು ಡಚ್ಚರೊಂದಿಗೆ ಸ್ಪರ್ಧಿಸಲು ಅವರು ಅಸಮರ್ಥರಾಗಿದ್ದರು. ಅಲ್ಲಿಗೆ ಇವೆರಡು ಸರಿ ಇದೆ. ಎ ಮತ್ತು ಆರ್ಗಳೆರಡೂ ಸರಿ ಇದೆ. ವಿವರಣೆ ಕೂಡ ಸರಿ ಇದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602. ನೆನಪಲ್ಲಿಟ್ಟುಕೊಂಡಿರಿ. 1600 ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. 1664 ಇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. 1498 ಭಾರತಕ್ಕೆ ಜಲಮಾರ್ಗದ ಶೋಧ. ಇಲ್ಲಿ ಉತ್ತರ ಯಾವುದು ಕೇಳಿದ್ರೆ 1602. ಸರದ ಜೋಡಿ ಗುರುತಿಸಿ. ಪೋರ್ಚುಗೀಸರು ಪುಲಿಕಾಟ್, ಫ್ರೆಂಚರು ಪಾಂಡಿಚೇರಿ, ಡಚ್ಚರು ಕಲ್ಕತ್ತಾ, ಬ್ರಿಟಿಷರು ಗೋವಾ. ಬಹಳ ಇಂಪಾರ್ಟೆಂಟ್ ಇದು, ನೆನಪಲ್ಲಿಟ್ಕೊಂಡಿರಿ. ಇಲ್ಲಿ ಉತ್ತರ ನೀವು ಮೊದಲು ಹೇಳ್ಬಿಡ್ತೀನಿ. ಫ್ರೆಂಚರು ಪಾಂಡಿಚೇರಿ ಸರಿದ ಉತ್ತರ, ಬಟ್ ನೆನಪಲ್ಲಿಟ್ಟುಕೊಂಡಿರಿ ರಾಜಧಾನಿಗಳನ್ನು. ಪೋರ್ಚುಗೀಸರು ಗೋವಾ, ಆಮೇಲೆ ಬ್ರಿಟಿಷರು ಅವರ ಮೊದಲ ರಾಜಧಾನಿ ಕೋಲ್ಕತ್ತಾ, ಆಮೇಲೆ ಡಚ್ಚರು ಅವರ ರಾಜಧಾನಿ ಪುಲಿಕಾಟ್, ಫ್ರೆಂಚರು ಅವರ ರಾಜಧಾನಿ ಪಾಂಡಿಚೇರಿ. ಇಷ್ಟು ನೆನಪಲ್ಲಿಟ್ಕೊಂಡಿರಿ. ಬಹುಶಃ ನಿಮಗೆ 1 ಅಂಕವನ್ನು ಇದು ತಂದುಕೊಟ್ಟೇ ಕೊಡುತ್ತದೆ. ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರಿ ಕೇಂದ್ರಗಳನ್ನು ತೆರೆಯಲು ಅನುಮತಿ ನೀಡಿದ ಅರಸ ಯಾರು ಅಂತ ಕೇಳಿದ್ದಾರೆ. ಬ್ರಿಟಿಷರಿಗೆ ನೆನಪಲ್ಲಿಟ್ಕೊಂಡಿರಿ. ಪೋರ್ಚುಗೀಸರಿಗಾದರೆ ನೀವು ಬೇರೆ ಬರೀಬೇಕಾಗತ್ತೆ. ಇಲ್ಲಿ ಬ್ರಿಟಿಷರಿಗೆ ಅಂತ ಇರೋದ್ರಿಂದ ನೆನಪಲ್ಲಿಟ್ಕೊಂಡಿರಿ ಜಹಾಂಗೀರ್ ಏನು ಮಾಡ್ತಾನೆ, ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತಾನೆ. ಇನ್ನು ಪ್ಲಾಸಿ ಕದನ ನಡೆದ ವರ್ಷ 1757. ನೆನಪಲ್ಲಿಟ್ಕೊಂಡಿರಿ. ಒಂದು ಸಣ್ಣ ಟ್ರಿಕ್ಸ್ ಹೇಳ್ಕೊಡ್ತೀನಿ. 1757 ಪ್ಲಾಸಿ, ಇದಕ್ಕೆ 7 ಕೂಡಿಸಿ 1764 ಬಂತು, ಅದು ಬಕ್ಸಾರ್ ಕದನ ಆಗುತ್ತೆ. ಆಮೇಲೆ 1757ಕ್ಕೆ 100 ಕೂಡಿಸಿ 1857 ಆಗುತ್ತೆ, ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಮುಂದಿನ ಒಂದು ಪ್ರಶ್ನೆಗಳಿಗೆ ಬರೋಣ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಕೊಡಬೇಕು. ಸರಿ ಇದೆ. ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಒಪ್ಪಂದ ನೋಡಿ, ಮಂಗಳೂರು. ಒಂದ್ಸಲ ನೆನಪು ಮಾಡ್ಕೊಳ್ಳಿ. 1ನೇ ಆಂಗ್ಲೋ ಮೈಸೂರು ಮದ್ರಾಸ್ ಒಪ್ಪಂದ, 2ನೇ ಆಂಗ್ಲೋ ಮೈಸೂರು ಮಂಗಳೂರು ಒಪ್ಪಂದ, 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ, 4ನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ
ಶ್ರೀರಂಗಪಟ್ಟಣ ಒಪ್ಪಂದ. ಆದರೆ ಇಲ್ಲಿ ನಮಗೆ ಈ 3 ಒಪ್ಪಂದಗಳು ತುಂಬ ಇಂಪಾರ್ಟೆಂಟ್. ಮೊದಲನೇದು ಮದ್ರಾಸ್, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ. ಅಲ್ಲಿಗೆ ಈ ಹೇಳಿಕೆ ಸರಿ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟಿದೆ. ಯುದ್ಧವು ಮಂಗಳೂರು ಒಪ್ಪಂದಕ್ಕೆ ಕೊನೆಗೊಂಡಿತು. ಯುದ್ಧ ಪರಿಹಾರವಾಗಿ 330 ಲಕ್ಷ ಸರಿ ಇದೆ. ತನ್ನಿಬ್ಬರು ಮಕ್ಕಳನ್ನು ಒತ್ತೆ ಇಡಬೇಕಾಗಿತ್ತು. ಅಲ್ಲಿಗೆ ತಪ್ಪಾಗಿರೋದು ಯಾವುದು ಅಂತಂದರೆ ಇದು ತಪ್ಪಾಗಿದೆ. ಈ ಒಪ್ಪಂದದ ಪ್ರಕಾರ ಪೇಶ್ವೆ ಮಾಡ್ಕೊಳ್ಳಿದನ್ನು ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ. ಯಾವ ಒಪ್ಪಂದ? ಸಾಲ್ಬಾಯ್, ಮದ್ರಾಸ್, ಬೆಸ್ಸಿನ್ ಮತ್ತು ಸೂರತ್ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಬೆಸ್ಸಿನ್ ಒಪ್ಪಂದದ ಮೂಲಕವಾಗಿ ಪೇಶ್ವೆ ಬಾಜಿರಾಯ ಏನು ಮಾಡ್ತಾನೆ? ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋತಾನೆ. ಸಾಲ್ಬಾಯ್ ಒಪ್ಪಂದ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ. ಆಮೇಲೆ ಮದ್ರಾಸ್ ಒಪ್ಪಂದ 1ನೇ ಆಂಗ್ಲೋ ಮೈಸೂರು, ಇದು 1ನೇ ಆಂಗ್ಲೋ ಮರಾಠ, ಇದು 1ನೇ ಆಂಗ್ಲೋ ಮೈಸೂರು. ಇನ್ನು ಸೂರತ್ ಒಪ್ಪಂದ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಸೂರತ್ ಒಪ್ಪಂದ ಆಗುತ್ತೆ. ಹಾಗೆ ಇಲ್ಲಿ ಸರಿದ ಉತ್ತರ ಬೆಸ್ಸಿನ್ ಒಪ್ಪಂದ. ಇನ್ನು 7ನೇ ಅಧ್ಯಾಯದ ಒಂದು 6ನೇ ಉಪಘಟಕ ತುಂಬ ಬಹು ಆಯ್ಕೆಯ ಪ್ರಶ್ನೆಗಳಿರುವಂಥ ಒಂದು ಪಾಠ. ಕೊಟ್ಟಿರುವ ಆಯ್ಕೆಗಳಲ್ಲಿ ನೀವು ಬರೀಬೇಕಾಗತ್ತೆ. ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ 1905ರಲ್ಲಿ ಬಂಗಾಳವನ್ನು ವಿಭಜಿಸಿದರು. ಸರಿ ಇದೆ. ಒಡೆದು ಆಳುವ ನೀತಿ, ಹಿಂದೂಗಳನ್ನು ಮುಸ್ಲಿಮರನ್ನು ಬೇರೆ ಬೇರೆ ಮಾಡಬೇಕು, ಅವರಿಬ್ಬರು ಒಟ್ಟಿಗಿದ್ರೆ ಅವರನ್ನು ಎದುರಿಸೋದು ಕಷ್ಟ. ಆ ಕಾರಣಕ್ಕಾಗಿ ಬಂಗಾಳವನ್ನು ವಿಭಜಿಸ್ತಾನೆ. ಹಿಂದೂಗಳು ಹೆಚ್ಚಿರುವ ಪಶ್ಚಿಮ ಬಂಗಾಳ, ಮುಸಲ್ಮಾನರು ಹೆಚ್ಚಿರುವಂಥ ಪೂರ್ವ ಬಂಗಾಳವನ್ನಾಗಿ. ಇಲ್ಲಿ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸುವುದು ಉದ್ದೇಶವಾಗಿತ್ತು. ಸರಿಯಾಗಿದೆ. ಹಾಗೆ ಎ ಮತ್ತು ಆರ್ಗಳೆರಡು ಸರಿ, ವಿವರಣೆ ಕೂಡ ಸರಿದೆ ಅನ್ನೋದನ್ನು ನೆನಪಿಟ್ಕೋಬೇಕು. ಇನ್ನು ಮಂದಗಾಮಿಗಳ ನಾಯಕರಲ್ಲದವರು, ಇದಿರುವಂತಹ ಒಂದು ಪ್ರಶ್ನೆ. ಮಂದಗಾಮಿಗಳ ನಾಯಕರಲ್ಲದವರು ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಸುರೇಂದ್ರನಾಥ್ ಬ್ಯಾನರ್ಜಿ. ನೆನಪಿಟ್ಕೊಳ್ಳಿ, ಲಾಲ, ಬಾಲ, ಪಾಲ ಇವ್ರದ್ದು ಯಾರದೇ ಹೆಸರು ಬಂದರೂ ಕೂಡ ಇವರು ಮಂದಗಾಮಿಗಳಲ್ಲ, ಇವರು ತೀವ್ರಗಾಮಿಗಳು. ನೆನಪಿಟ್ಕೊಳ್ಳಿ, ಇಲ್ಲಿ ಲಾಲಾ ಲಜಪತ್ ರಾಯ್ ಬಂದರು ಅಂದರೆ ನೀವು ಕಣ್ಣು ಮುಚ್ಕೊಂಡು ಹಾಕಬೇಕು. ಇವರು ಮಂದಗಾಮಿಗಳಲ್ಲ, ಇವರು ತೀವ್ರಗಾಮಿಗಳು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರೆ ಬಾಂಬೆಯಲ್ಲಿ ಅಧಿವೇಶನ ನಡೆಯುತ್ತೆ. ಎ.ಒ. ಹ್ಯೂಮ್ ಅವರಿಂದ INC ಸ್ಥಾಪನೆಯಾಗಿತ್ತು ಅಂತ ನೋಡ್ತೀವಿ. ಆಮೇಲೆ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅನ್ನೋದು ನೆನಪಲ್ಲಿರಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಆಗಲೇ ನಾವು ನೋಡಿಬಿಟ್ಟಿದ್ದೀವಿ. ಎ.ಒ. ಹ್ಯೂಮ್ ಅವರು ಅದರ ಸ್ಥಾಪಕರಾಗಿದ್ದರು ಅಂತ. ತೀವ್ರಗಾಮಿ ನಾಯಕರಾದವರು, ತೀವ್ರಗಾಮಿ ನಾಯಕರು ಯಾರ್ಯಾರು ಬರಬೇಕು? ಲಾಲ್, ಬಾಲ್, ಪಾಲ್ ಬರಬೇಕು. ಬರಲಿಲ್ವಾ? ಯಾರೋ ಬೇರೆಯವರು ಸೇರಿಕೊಂಡಿದ್ದಾರೆ. ಇಲ್ಲಿ ಬಾಲ್ ಬಂದಿದೆ, ಬಾಲ್ ಗಂಗಾಧರ್ ತಿಲಕರು ಬಂದಿದ್ದಾರೆ. ಲಾಲ್ ಲಜಪತ್ ರಾಯ್ ಬಂದಿದ್ದಾರೆ. ಬಿಪಿನ್ ಚಂದ್ರಪಾಲ್. 3 ಮುಗಿದೋಯ್ತು. ನೀವು ಆರಾಮಾಗಿ ಬರೀಬೇಕು. ಸುಭಾಷ್ ಚಂದ್ರ ಬೋಸ್ ಅವರು ತೀವ್ರಗಾಮಿಗಳಲ್ಲ, ಅವರು ಕ್ರಾಂತಿಕಾರಿ ನಾಯಕರು ಅಂತ ನೋಡ್ತೀವಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನದ ಅಧ್ಯಕ್ಷತೆ ಆಗಲೇ ನಾವು ನೋಡಿದ್ವಿ, WC ಬ್ಯಾನರ್ಜಿ. ಒಂದೊಂದ್ಸಲ ನೆನಪಲ್ಲಿಟ್ಕೊಂಡಿರಿ, ಅವರ ಪೂರ್ಣ ಹೆಸರನ್ನು ಕೊಟ್ಟಿರ್ತಾರೆ, ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ. ನೀವು ಇದೇನಪ್ಪ ಇಲ್ಲಿ ಹೊಸದೇನೋ ಬಂದಿದೆ, ಉಮೇಶ್ ಚಂದ್ರ ಇವರು ಅಲ್ವೇನೋ ಅಂತ ಅಂದ್ಕೋಬೇಡಿ. ಇದು ಗಮನದಲ್ಲಿರಬೇಕಾಗಿದ್ದು ಇಷ್ಟೇ. ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತಂದ್ರೂ ಒಂದೇ, WC ಬ್ಯಾನರ್ಜಿ ಅಂತಂದ್ರೂ ಒಂದೇ. ಬಂಗಾಳವನ್ನು ವಿಭಜಿಸಿದವರು 1905ರಲ್ಲಿ ಲಾರ್ಡ್ ಕರ್ಜನ್ ವಿಭಜನೆಯನ್ನು ಮಾಡ್ತಾನೆ. ವೆಲ್ಲೆಸ್ಲಿ ನಿಮ್ಗೆ ಗೊತ್ತು, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು. ದತ್ತಕ ರದ್ದತಿ ಸೂತ್ರವನ್ನು ತಂದವನು ಲಾರ್ಡ್ ಡಾಲೌಸಿ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಕಾರ್ನವಾಲಿಸ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೀನಿ. ಹೋಮ್ ರೂಲ್ ಲೀಗ್ ಮೂಮೆಂಟಲ್ಲಿ ಭಾಳ ಇಂಪಾರ್ಟೆಂಟ್ ಅದು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕದು, ನಾನು ಅದನ್ನು ಪಡ್ಕೊಳ್ತೀನಿ, ಅದನ್ನು ಯಾರಿಗೂ ಕಿತ್ಕೊಳ್ಳೋಕೆ ಬಿಡಲ್ಲ ಅನ್ನೋದಾಗಿ ಘೋಷಣೆ ಮಾಡಿ ಈ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿದಂತಹ ತೀವ್ರಗಾಮಿ ನಾಯಕ ಅದು ಯಾರು ಅಂತ ಕೇಳಿದ್ರೆ ಬಾಲ್ ಗಂಗಾಧರ ತಿಲಕರ ಅತ್ಯಂತ ಪ್ರಸಿದ್ಧವಾದಂತಹ ಹೇಳಿಕೆ ಅದು. ಹಾಗೆ ಅದನ್ನು ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಮುಸ್ಲಿಮರಿಗೆ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಬಹುಶಃ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಸೂತ್ರವನ್ನು ನಾವಿಲ್ಲಿ ಗಮನಿಸ್ಬೋದು. ಮುಸ್ಲಿಮರಿಗೆ ಪ್ರತ್ಯೇಕವಾದ ಮತಕ್ಷೇತ್ರ, ಆ ಮೂಲಕ ಮುಸ್ಲಿಮರನ್ನು ಹಿಂದೂಗಳಿಂದ ಪ್ರತ್ಯೇಕಿಸುವಂಥ ಒಂದು ಪ್ರಯತ್ನ, ಅದು ಮುಂದೆ ಭಾರತದ ವಿಭಜನೆಯೊಂದಿಗೆ ಅಂತ್ಯ ಆಗುತ್ತೆ ಅಂತ ನೋಡ್ತೀವಿ. ಅದುವೇ ಈ ಮಾರ್ಲೆ ಮಿಂಟೋ ಸುಧಾರಣೆ. ಇಲ್ಲಿ ಪ್ರತ್ಯೇಕ ಮತಕ್ಷೇತ್ರವನ್ನು ಮುಸ್ಲಿಮರಿಗೆ ಒದಗಿಸ್ತಾರೆ. ಜಲಿಯನ್ ವಾಲಾಬಾಗ್ ಸತ್ಯಾಗ್ರಹಿಗಳ ಮೇಲೆ ಗುಂಡು ಹಾರಿಸಲಿಕ್ಕೆ ಆದೇಶ ಕೊಟ್ಟವನು ಡಯರ್. ಆತ ಆದೇಶ ಕೊಡ್ತಾನೆ, ಜನರಲ್ ಡಯರ್. ಅವನ ಆದೇಶದಂತೆ ಗುಂಡಿನ ಸುರಿಮಳೆಯೇ ಸುರಿಯುತ್ತೆ, ಸಾವಿರಾರು ಜನ ಸತ್ತೋಗ್ತಾರೆ. ರವೀಂದ್ರನಾಥ್ ಟ್ಯಾಗೋರರು ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ಯಾಕೆ ಬಿಟ್ಟುಕೊಟ್ರು? ಯಾಕೆಂದರೆ ಅವರಿಗೆ ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೋಡಿ ತುಂಬ ಮರುಕ ಉಂಟಾಯಿತು. ಇಂತಹ ಕ್ರೂರಿಗಳು ಕೊಡುವ ಪ್ರಶಸ್ತಿ ನನಗೆ ಯಾಕೆ ಅಂತ ಹೇಳಿ ನೈಟ್ಹುಡ್ ಪ್ರಶಸ್ತಿಯನ್ನು ಅವರಿಗೆ ವಾಪಸ್ ಕೊಡ್ತಾರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ. ಆಮೇಲೆ ಇವು ಯಾವುದು ಅಲ್ಲ, ನಿಮಗೆ ಗೊತ್ತಿದೆ ಇದು ಯಾವುದು ನಮ್ಮ ದೇಶದವ್ರು ಮಾಡಿದ್ದು ಇವೆಲ್ಲ. ಹಾಗೆ ಇದನ್ನು ವಿರೋಧಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಲು ಸತ್ಯಾಗ್ರಹ ಎಂಬ ಆಯುಧವನ್ನು, ಹೊಸ ಆಯುಧ, ಫ್ರೆಶ್ ಆಗಿರುವಂಥ ಆಯುಧ, ಇದನ್ನು ಬಳಸಿದವರು ಯಾರು ಅಂತ ಕೇಳಿದ್ರೆ ಗಾಂಧೀಜಿ. ಸತ್ಯಾಗ್ರಹ, ಅಹಿಂಸೆ. ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವೇನು?
ಅಸಹಕಾರ ಚಳುವಳಿ ತುಂಬ ಯಶಸ್ವಿ ಆಗ್ತಿತ್ತು. ಅದನ್ನು ಹಿಂದಕ್ಕೆ ಪಡೆದರು ಗಾಂಧೀಜಿ. ಯಾಕೆ ಅಂತ ಕೇಳಿದ್ರೆ ಅಹಿಂಸೆಗೆ ಇನ್ನೂ ಭಾರತ ಸಿದ್ಧ ಆಗಲಿಲ್ಲ. ಹಾಗಾದರೆ ಏನು ದುರಂತ ನಡೀತು? ಜಲಿಯನ್ ವಾಲಾಬಾಗ್ ಅಲ್ಲ, ಅದು ಮೊದಲೇ ನಡೆದಿದ್ದು. ಅಸಹಕಾರ ಚಳುವಳಿ 1920ರಲ್ಲಿ ಶುರುವಾದರೆ ಜಲಿಯನ್ ವಾಲಾಬಾಗ್ 1919ರಲ್ಲೇ ಮುಗಿದೋಗಿದೆ. ದಂಡಿ ಸತ್ಯಾಗ್ರಹ ಅಸಹಕಾರದ ನಂತರ ಶುರುವಾಗಿದ್ದು 1930ರಲ್ಲಿ. ಆಮೇಲೆ ಮೇಲಿನ ಎಲ್ಲವೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಉತ್ತರ ಏನು ಅಂತ ಕೇಳಿದರೆ ಚೌರಿ ಚೌರಾ ಘಟನೆ 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎನ್ನುವಲ್ಲಿ ಪೊಲೀಸ್ ಸ್ಟೇಷನನ್ನು ಸುಟ್ಟಾಕ್ತಾರೆ ಚಳವಳಿದಾರರು. 22 ಜನ ಪೊಲೀಸರು ಸಜೀವವಾಗಿ ಸುಟ್ಟೋಗ್ತಾರೆ. ಆಗ ಗಾಂಧೀಜಿಗೆ ಅನಿಸುತ್ತೆ ಇನ್ನೂ ಭಾರತ ಅಹಿಂಸೆಯ ಹೋರಾಟಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳಿ ಅವರು ತಮ್ಮ ಈ ಹೋರಾಟವನ್ನು ಹಿಂತಗೋತಾರೆ. ಇನ್ನು ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ, ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದ ಅಧಿವೇಶನ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ, ಇದನ್ನು ಕೇಳ್ಬೋದು. ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದಂತಹ ಅಧಿವೇಶನ ಯಾವ ಕಾಂಗ್ರೆಸ್ ಅಧಿವೇಶನ ಅಂತ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಜವಾಹರ್ಲಾಲ್ ನೆಹರೂರವರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ರಾವಿ ನದಿ ದಂಡೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಇದು ಕೂಡ ಬಹಳ ಮಹತ್ವದ್ದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅಲ್ಲಿಗೆ ಉತ್ತರ ನಮಗೆ ಗೊತ್ತಾಗಿದೆ. ಉತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಇನ್ನು ಪೂರ್ಣ ಸ್ವರಾಜ್ಯ ಆಗಲೇ ನಾವು ನೋಡಿದ್ದೀವಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಣೆ ಆಗುತ್ತೆ. ಮತೀಯ ತೀರ್ಪು ಇದರ ಫಲಶ್ರುತಿ, ಬಹಳ ಮಹತ್ವದ ಪ್ರಶ್ನೆ. ಮತೀಯ ತೀರ್ಪು ಯಾವಾಗ ಬಂತು ಅಂತ ಕೇಳಿದ್ರೆ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ. ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡೀತಾ ಇತ್ತು. 2ನೇ ದುಂಡು ಮೇಜಿನ ಸಮ್ಮೇಳನ, ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ, ಗಾಂಧೀಜಿ ಭಾಗವಹಿಸ್ತಾರೆ. ಅಲ್ಲಿನ ಪ್ರಧಾನಮಂತ್ರಿ ರಾಮ್ಸೆ ಮೆಕ್ಡೊನಾಲ್ಡ್ ಅನ್ನೋರು ಅವರು ಅಲ್ಲಿ ಮತೀಯ ತೀರ್ಪನ್ನು ಕೊಡ್ತಾರೆ. ಮತೀಯ ತೀರ್ಪು ಅಂತಂದರೆ ಹಿಂದೂಗಳಿಂದ ಮುಸ್ಲಿಮರಿಗೆ ಹಿಂದೂಗಳಿಂದ ದಲಿತರಿಗೆ ಅಥವಾ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನಗಳು, ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನಗಳು, ಹೀಗೆ ಈ ಥರ. ಇದು ಯಾವುದರ ಫಲಶ್ರುತಿ ಅಂತ ನೆನಪಲ್ಲಿಟ್ಟುಕೊಂಡಿರಿ. ಇದು ದ್ವಿತೀಯ ದುಂಡು ಮೇಜಿನ ಸಮ್ಮೇಳನದ ಫಲಶ್ರುತಿ. ಗಾಂಧೀಜಿ ಬರಿಗೈಯಲ್ಲಿ ವಾಪಸ್ಸಾಗಿ ಭಾರತಕ್ಕೆ ಬಂದು ಸತ್ಯಾಗ್ರಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೂರ್ಣ ಒಪ್ಪಂದ ನಡೆಯುತ್ತೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆದಂಥ ಅತಿ ಪ್ರಸಿದ್ಧವಾದಂತಹ ಒಪ್ಪಂದ ನೆನಪಲ್ಲಿಟ್ಟುಕೊಂಡಿರಿ. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ 1932ರಲ್ಲಿ ಈ ಪೂರ್ಣ ಒಪ್ಪಂದ ಅಥವಾ ಪೂರ್ಣ ಫ್ಯಾಕ್ಟ್ ನಡೆಯುತ್ತೆ. ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕ ಹಾಕಿಕೊಟ್ಟ ಚೆಕ್ ಎಂದು ಗಾಂಧೀಜಿಯವರು ಯಾವ ಹೇಳಿಕೆಗೆ ಸಂಬಂಧಪಟ್ಟಿದ್ದು ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. 2ನೇ ಮಹಾಯುದ್ಧ ನಡೀತಾ ಇತ್ತು. ಬ್ರಿಟಿಷರು ಕ್ರಿಪ್ಸ್ ಆಯೋಗವನ್ನು ಕಳಿಸ್ತಾರೆ. ನೀವು ಈಗ ನಮಗೆ ಸಹಾಯ ಮಾಡಿ, ಆಮೇಲೆ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತಂದರು. ಆಗ ಗಾಂಧೀಜಿ ಹೇಳ್ತಾರೆ, ನೀವೇ ಮುಳುಗೋಗ್ತಿದ್ದೀರಾ, ನೀವೇ ಮುಳುಗೋಗ್ತಾ ಇರೋ ಮೇಲೆ ನೀವು ಕೊಟ್ಟಂಥ ಚೆಕ್ ಮುಳುಗೋಗದೇ ಇರುತ್ತಾ? ಇದರ ಅರ್ಥ ಇಷ್ಟೇ, ಮುಳುಗೋಗ್ತಾ ಇರುವ ಬ್ಯಾಂಕ್ ಮುಂದಿನ ದಿನಾಂಕ ಚೆಕ್ ಕೊಟ್ಟರೆ ನಮಗೇನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ, ಆ ಚೆಕ್ ಬೌನ್ಸ್ ಆಗತ್ತೆ ಅಂತ. ಔಟ್ ಡೇಟೆಡ್ ಚೆಕ್ ಅಂತ ಕೂಡ ಕರೀತಾರೆ. ಇದು ಯಾವ ಕೊಡುಗೆ ಅಂತ ಕೇಳಿದರೆ ಕ್ರಿಪ್ಸ್ ಸಂಧಾನವನ್ನು ವಿರೋಧಿಸಿ ಈ ಮಾತನ್ನು ಕೊಡ್ತಾರೆ. INA ಸರದ ವಿಸ್ತರಣೆ ನೆನಪಲ್ಲಿಟ್ಕೊಂಡಿರಿ. ಐ ಅಂದರೆ ಇಂಡಿಯನ್, ಎನ್ ಅಂದರೆ ನ್ಯಾಷನಲ್, ಎ ಅಂದರೆ ಆರ್ಮಿ. ಸೊ ಅಲ್ಲಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದು INA ಸರಿಯಾದಂತಹ ಒಂದು ರೂಪ. ತುಂಬ ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. INA ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೆಕ್ಸ್ಟ್ ಪ್ರಶ್ನೆಗಳಿಗೆ ಬರ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ? ಖಂಡಿತ ನೀವು ಬರೀತೀರಿ, ಸರ್ದಾರ್ ವಲ್ಲಭಭಾಯಿ ಪಟೇಲರು. ದೇಶೀಯ ಸಂಸ್ಥಾನಗಳನ್ನು ವಿಲೀನೀಕರಿಸಿ ಭಾರತದ ಅಖಂಡತೆಯನ್ನು ಸ್ಥಾಪಿಸ್ತಾರೆ. ಅವರಿಗೆ ಏಕತಾ ಪುರುಷ ಅಂತ ಕೂಡ ಕರೀತಾರೆ. ಅವರ ಏಕತಾ ಪ್ರತಿಮೆ ಕೂಡ ನಿರ್ಮಾಣ ಆಗಿದೆ. ಭಾರತದ ಉಕ್ಕಿನ ಮನುಷ್ಯ ವಲ್ಲಭಭಾಯಿ ಪಟೇಲ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. KPCC, ಇದನ್ನು ಕೂಡ ಕೇಳ್ಬೋದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ KPCC. ಇದರ ಮೊದಲ ಅಧಿವೇಶನ ಧಾರವಾಡದಲ್ಲಿ ನಡೀತು. ಗಂಗಾಧರ್ ರಾವ್ ದೇಶಪಾಂಡೆ, ಕನ್ನಡದ ಕೇಸರಿ, ಅವರು ವಹಿಸ್ಕೊಂಡಿದ್ದರು. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ಸಿನ ಅಧಿವೇಶನ ಒಂದೇ ಒಂದು ಸಲ ಅಧ್ಯಕ್ಷತೆಯನ್ನು ವಹಿಸಿದರು 1924ರಲ್ಲಿ. ಸುಮಾರು 101 ವರ್ಷಗಳ ಹಿಂದೆ ಈ ಅಧಿವೇಶನ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿತ್ತು. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗಾಂಧೀಜಿಯವರಾಗಿದ್ದರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಮೈಸೂರು ಪ್ರದೇಶ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದ ಸ್ಥಳ. ತುಂಬ ಹೊಸ ಪ್ರಶ್ನೆ, ತುಂಬ ಡಿಫಿಕಲ್ಟ್ ಪ್ರಶ್ನೆ. ಏಕದಮ್ ನೀವೇನು ಮಾಡ್ತೀರಿ, ಧಾರವಾಡ ಅಂತ ಬರೀತೀರಿ. ಬಟ್ ನೆನಪಲ್ಲಿಟ್ಕೊಂಡಿರಿ, ಮೈಸೂರು ಪ್ರದೇಶ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧಿವೇಶನ ಅಲ್ಲ, ಮೈಸೂರು ಪ್ರದೇಶ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದರೆ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಹಮ್ಮಿಕೋತಾರೆ. ಅದರ ಅಧಿವೇಶನದ ಪ್ರಯುಕ್ತವಾಗಿ ಟಿ ಸಿದ್ದಲಿಂಗಯ್ಯ ನಾಯಕತ್ವದಲ್ಲಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವುದನ್ನು ಕರೀತಾರೆ? ಶಿವಪುರ ಧ್ವಜ ಸತ್ಯಾಗ್ರಹ ಅಲ್ಲ, ವಿದುರಾಶ್ವತ್ಥ ದುರಂತ ಅಥವಾ ಈಸೂರು ದುರಂತ, ಚೌರಿ ಚೌರ ದುರಂತ ನಮ್ಮ ಕರ್ನಾಟಕದಲ್ಲವೇ ಅಲ್ಲ. ಅಲ್ಲಿಗೆ ಈ 3ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಲ್ಲ, ವಿದುರಾಶ್ವತ್ಥ ದುರಂತ, ಈಸೂರು ದುರಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು. ಸೊ ಇಲ್ಲಿ ವಿದುರಾಶ್ವತ್ಥ ದುರಂತ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ.
ಈಸೂರು ಕರ್ನಾಟಕದ ಪ್ರಥಮ ಸ್ವತಂತ್ರ ಗ್ರಾಮ ಅಂತ ಅನಿಸ್ಕೊಂಡಿದೆ. ಇವಿಷ್ಟು ನಮಗೆ ಏನು ಒಂದು 5 ಪ್ರಶ್ನೆ ಪತ್ರಿಕೆಗಳು, 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಕ್ವಶನ್ ಪೇಪರ್, ಇವುಗಳನ್ನು ಆಧರಿಸಿ ನಾವು ಎಲ್ಲ ಈ ಮಲ್ಟಿಪಲ್ ಚಾಯ್ಸನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಹೆಲ್ಪಿಗೆ ಬಂದೇ ಬರ್ತದೆ. ಇದನ್ನು ಚೆನ್ನಾಗಿ ನಿಮ್ಮ ಪರೀಕ್ಷೆಯ ಪೂರ್ವದಲ್ಲಿ ಒಂದು ಸಲ ಚೆನ್ನಾಗಿ ಅಧ್ಯಯನ ಮಾಡಿ. ನಿಮ್ಮ ಪರೀಕ್ಷೆಗೆ ಗುಡ್ ಲಕ್. ಥ್ಯಾಂಕ್ ಯು. ಟೇಕ್ ಕೇರ್.